ಭಕ್ತಿ ಪುರಸ್ಸರ ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃದಯ ಪದ್ಮದಲ್ಲಿ ಧ್ಯಾನಿಸಿ ಅದ್ವೈತ ಸಾರ್ವಭೌಮ ಸಕಲ ಮತೋದ್ಧಾರಕ ಜಾತ್ಯತೀತ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಪಾವನ ಪಾದಾರವಿಂದಗಳಲ್ಲಿ ಹಣೆಮಣೆದು ತತ್ಸ್ವರೂಪರು ಮೌನ ಮಹಾಯೋಗಿ ಸ್ಥಿತಪ್ರಜ್ಞ ಗುರುನಾಥಾರೂಢರ ಪಾವನ ಪಾದಾರವಿಂದಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ ನಿಜಗುಣ ಶಿವಯೋಗಿಗಳ ಸಾಹಿತ್ಯಕ್ಕೆ ಟೀಕಾ ತಾತ್ಪರ್ಯವನ್ನು ಬರೆದು ಮುಮುಕ್ಷುಗಳಿಗೆ ಮಹದುಪಕಾರ ಮಾಡಿರ್ತಕ್ಕಂಥ ಬ್ರಹ್ಮಲೀನ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮೀಜಿಯವರ ಪಾವನ ಪಾದಾರವಿಂದಗಳಲ್ಲಿ ಅಭಿವಂದಿಸಿ ಉಪಸ್ಥಿತ ಪೂಜ್ಯರಿಗೂ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಛತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 17ನೇ ವರ್ಷದ ಭಗವಚ್ಚಿಂತನ ಸಾಧನ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ವಿಜಯ. ಶಿವಪುತ್ರ ಸ್ವಾಮಿಗಳ ಋಣಭಾರವನ್ನು ತೀರಿಸುವ ಸಲುವಾಗಿ ನಾವೆಲ್ಲ ಅವರ ಪವಿತ್ರವಾದ ಚರಿತ್ರೆಯನ್ನು ಕೇಳಲೇಬೇಕಾಗಿದೆ. ಆ ಚರಿತ್ರೆಯನ್ನು ಕೇಳಿ ಮನಸ್ಸಿನೊಳಗೆ ಚಿಂತಿಸಿ ಧ್ಯಾನಿಸಿ ಮನಸ್ಸನ್ನು ಪವಿತ್ರವನ್ನಾಗಿ ಮಾಡಿಕೊಳ್ಳುವ ಸಲುವಾಗಿ ನಮ್ಮ ಟ್ರಸ್ಟಿ ಅವರು ಬಹಳಷ್ಟು ಉಪಕಾರ ಮಾಡ್ತಾ ಇದ್ದಾರೆ. ನಾ ಕೇಳೀನಿ ಊಟಕ್ಕೆ 100 ಮಂದಿ ಇರ್ತಾರಂತ, ಪ್ರವಚನಕ್ಕೆ 70 ಮಂದಿ ಇರ್ತಾರಂತ, ಯೋಗಕ್ಕೆ 4-5 ಮಂದಿ ನಮ್ಮ ಸಾಧಕರು ಇರ್ತಾರಂತ. ಏನು ಮಾಡ್ತೀರಿ? ಎದಕ್ಕೆ ಬಂದೀವಿ ಅನ್ನೋ ಕಲ್ಪನೆ ಸಹಿತ ಇಲ್ಲಲ್ಲ. ಮನೆ ಬಿಟ್ಟು ಬಂದೀರಿ. ಸಾಧನೆ ಇಲ್ಲದ ಹೋದ್ರೆ ಸಾಧ್ಯ ವಸ್ತು ಸಿಗುವುದೇ ಇಲ್ಲ. ಅದಕ್ಕಾಗಿ ಈ ಯಾವ ಇಂದ್ರಿಯಗಳನ್ನು ನಿಗ್ರಹ ಮಾಡುವುದು ಸಾಧನೆ. ಸಾಧನೆ ಅಂದರೆ ಏನದು? ಊಟ ಬಸಿ ತೆಗೆದ ಸಾಧನೆ ಅಂದರೆ ಏನದು? ಕರ್ಣೇಂದ್ರಿಯಗಳು ನಮ್ಮನ್ನು ಹಾದಿ ಬಿಡಿಸ್ತವೆ. ಸೀತೆಯ ನೇತ್ರಗಳು ಕನಕ ಮೃಗಕ್ಕೆ ಹರಿದು. ರಾಮಾಯಣದ ಒಂದು ಸುದ್ದಿಯನ್ನು ನಿಮ್ಮ ಮುಂದೆ ಮೊದಲು ಹೇಳ್ತಾ ಇದ್ದೇನೆ. ಸೀತೆಯ ನೇತ್ರಗಳು ಕನಕ ಮೃಗದಲ್ಲಿ ಹರಿದು ಸತಿ ಸೀತೆ ಅದರಿಂದ ರಾವಣನ ವಶಳಾಗಿ, ಸತಿ ಸೀತೆ ಅದರಿಂದ ರಾವಣನ ವಶಳಾಗಿ ಪತಿಯಾದ ಶ್ರೀರಾಮನ ಅಗಲಿಸಿ ಕಾಡಿತ್ತು. ಹಿತಶತ್ರು ಕರ್ಣಗಳು ಶ್ರೀ ಸಿದ್ಧ ಭಾರತೀಯೇ. ಕರ್ಣಗಳು ಹಿತಶತ್ರುಗಳು ಅಂತಾರೆ ಇದಕ್ಕೆ. ಕರ್ಣಗಳು ಎಷ್ಟದಾವ? 14 ಕರ್ಣಗಳದಾವ. 5 ಜ್ಞಾನ ಇಂದ್ರಿಯಗಳು, 5 ಕರ್ಮ ಇಂದ್ರಿಯಗಳು. ಎಷ್ಟದು? ಮನ, ಬುದ್ಧಿ, ಚಿತ್ತ, ಅಹಂಕಾರ. ಇವು ಎಲ್ಲರನ್ನೂ ತಿಕ್ಕಿ ಮುಕ್ಕುತ್ತಾವೆ. ಸೀತೆ ಶ್ರೀರಾಮನ ಜೊತೆಗೆ ವನವಾಸಕ್ಕೂ ಹೋದಳಲ್ಲ ಪಾಪ.
ಆ ಕೈಕೆ ಇಚ್ಛೆ ಏನಿತ್ತು, ರಾಮನಿಗೆ 14 ವರ್ಷ ವನವಾಸ, ಭರತನಿಗೆ ಪಟ್ಟಾಭಿಷೇಕ. ಕೈಕೇಯಿ ದೊಡ್ಡ ಕಥೆ ಅದು. ದಶರಥ ಮಹಾರಾಜ ಕೈಕೇಯನ್ನು ಕರ್ಕೊಂಡ ಒಂದು ಯುದ್ಧಕ್ಕೆ ಹೋಗಿದ್ದಂತ. ಯುದ್ಧ ಭಾಳ ಜೋರು ನಡೀತು. ದಶರಥ ಮಹಾರಾಜ ಮೂರ್ಛಿತನಾಗಿ ರಥದೊಳಗೆ ಬಿದ್ದ. ಆ ಸಮಯದೊಳಗೆ ಕೈಕೇಯಿ ಆ ಶತ್ರುಗಳಿಂದ ದಶರಥನನ್ನು ಬಿಡಿಸಿಕೊಂಡು ಏನ್ರಿ ರಥವನ್ನು ತಾನೇ ತೆಗೆದುಕೊಂಡು ಯುದ್ಧ ಭೂಮಿಯಿಂದ ಹೊರಗೆ ಬಂದಳು. ದಶರಥ ಎಚ್ಚರಕ್ಕೆ ಬಂದು ನೋಡ್ತಾನೆ, ಕೈಕೇಯಿ ಯುದ್ಧ ಭೂಮಿಯಿಂದ ಯಾರು ತಂದರು? ನಾನೇ ತಂದೆ ಅಂದರು. ಇವತ್ತು ನನ್ನ ಜೀವವನ್ನು ಉಳಿಸಿದೆಯಲ್ಲ, ನಿನಗೆ 2 ವರ ಕೊಡ್ತೀನಿ ಅಂದಳು. ಅಂದಂತವ ಪುಣ್ಯಾತ್ಮ, ನಾನು ಬೇಕಾದಾಗ ಬೇಡ್ಕೋತೀನು ಅಂದಳು ಅಂತಾಕೆ. ಅವೆರಡು ಬಾಣ ಇಟ್ಕೊಂಡಿದ್ದಳು ಒಳಗೆ ಕೈಕೇಯಿ. ದಶರಥ ಮಹಾರಾಜ, ವಸಿಷ್ಠ ಮೊದಲಾದ ಋಷಿಗಳು ಸೇರಿ ನಾಳೆ ಬೆಳಗಾದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಇಡೀ ಅಯೋಧ್ಯ ನಗರ ಎಲ್ಲನೂ ಸಂತೋಷದೊಳಗಿರುವಾಗ ಮಂಥರೆ ಅಂತಕ್ಕಂಥ ಒಬ್ಬಾಕಿ ದಾಸಿ ಕೈಕೇಯನ್ನು ಬದ್ದು ಎಬ್ಬಿಸ್ತಾಳ. ಘಾತ್ ಆಗೈತಿ, ಹೇಳು ಏನದು ಅಂದರು. ರಾಮ ಪಟ್ಟಾಭಿಷೇಕ ಅಂತ ನಾಳೆ. ಬಹಳ ಚಲೋ ಆತು ಅಂದಳಕ್ಕೆ ಮೊದಲು, ಭಾಳ ಚಲೋ ಆತು. ರಾಮ ಯೋಗ್ಯದಾನ, ಪಟ್ಟಾಭಿಷೇಕ ಮಾಡೋದು ಚಲೋ ಆತು. ಮಂಥರೆ ಹೆಡ್ಡಿ ನೋಡ್ರಿ. ಅಲ್ಲ, ಯಾವ ರಾಮ ಪಟ್ಟಾಭಿಷೇಕ ರಾಜಕುಮಾರ ಆದಂದ್ರೆ ನಿನಗೆ ರಾಣಿ ಮಹಾರಾಣಿ ಬರಂಗಿಲ್ಲ. ರಾಜನ ತಾಯಿ ಆಗ್ಬೇಕಾದ್ರೆ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ರಾಮನಿಗೆ 14 ವರ್ಷ ವನವಾಸ ಆಗ್ಬೇಕಂತ ಕೇಳಕೋ. ಬೆತ್ ನೋಡ್ರಿ, ಹಾಲೊಳಗೆ ಮೊಸರ ಎಷ್ಟು ಬೇಕ್ರಿ? ಹಾಲು ಒಂದು 10 ಲೀಟರ್ ಇದ್ದರೂ ಕೂಡ ಮಜ್ಜಿಗೆನೂ 10 ಲೀಟ್ರ್ ಬೇಕು ಅನ್ನೋದಕ್ಕೆ ಗಟ್ಟಿ ಕೆಡ್ಸಕ್ಕೆ ಒಂದು ಹನಿ. ಈ ತಾಯಿ ಇಡೀ ರಾಮಾಯಣವನ್ನೇ ಬದಲು ಮಾಡ್ಯಾಳಲ್ಲ. ದಶರಥ ಮಹಾರಾಜ ಸುದ್ದಿ ಕೇಳ್ದ, ಎಲ್ಲ ಮೂರ್ಖಳೆ ಅಂದವ. ಆವತ್ತು ನನ್ನ ಜೀವ ಉಳಿಸಿದ್ದಿ, ಇವತ್ತು ನನ್ನ ಕೊಲ್ಲಕ್ಕೆ 2 ಬಾಣಗಳು ಪ್ರಯೋಗ ಮಾಡ್ತೀಯಲ್ಲೇ. ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ರಾಮನಿಗೆ 14 ವರ್ಷ ವನವಾಸ. ಸುದ್ದಿ ಕೇಳಿದ ರಾಮಚಂದ್ರ ತಂದೆಗೆ ನಮಸ್ಕಾರ ಮಾಡಿದ. ನಾನು ತಾಯಿ ಆಜ್ಞೆಯನ್ನು ಪರಿಪಾಲನೆ ಮಾಡುವ ಸಲುವಾಗಿ 14 ವರ್ಷ ವನವಾಸಕ್ಕೆ ಹೋಗ್ತೀನಿ. ಅವನಿಗೆ ಆಗ್ಯದ, ಪರಂತು ಸೀತೆಯೂ ಕೂಡ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂದಳು. ಅರಮನೆಯೊಳಗೆ ಇರುವುದನ್ನು ಬಿಟ್ಟು ಬಂದರೂ ಕೂಡ ಸೀತೆ ಅರಣ್ಯದೊಳಗೆ ರಾವಣ ಎತ್ತಿಕೊಂಡು ಹೋಗೋ ಮುಂದೆ ಕನಕ ಮೃಗವನ್ನು ಬಿಟ್ಟಂತ. ಬಂಗಾರದ ಜಿಂಕೆ, ಒಬ್ಬ ರಾಕ್ಷಸನ ಬಂಗಾರ ಜಿಂಕೆ ಮಾಡಿ ಆ ಸೀತೆಯ ಮುಂದೆ ಹರಿದಾಡುವಂಗೆ ಮಾಡಿದ. ಸೀತೆಯ ನೇತ್ರಗಳು ಕನಕ ಮೃಗಕ್ಕೆ ಸಂಬಂಧಪಟ್ಟಾಗಿ ಇಚ್ಛಾ ಉತ್ಪತ್ತಿ ಆಯ್ತು. ರಾಮ, ಅದನ್ನು ನನಗೆ ತಂದು ಕೊಡು ಜಿಂಕೆ. ರಾಮ ಹೇಳಿದ, ಇದು ಮಾಯಾಮೃಗ ಇರಬಹುದು, ಇಂಥ ಜಿಂಕೆಗಳು ಇರೋದು ಕಡಿಮೆ. ಇಲ್ಲ, ಅದು ಬೇಕೇ ಬೇಕು, ತರಬೇಕು ನೀನು. ನೋಡ್ರಿ ಏನು ಮಾಡ್ತೀರಿ. ಅರಮನೆಯನ್ನು ತ್ಯಾಗ ಮಾಡಿದ ಹೆಣ್ಮಗಳು ಒಂದು ಕನಕ ಮೃಗ ನೋಡಿ ಏನಾಯಿತು, ಅವ ಅದ್ರ ಬೆನ್ನು ಹತ್ತಿ ಹೋದ, ಇವು ರಾವಣ ಎತ್ತಿಕೊಂಡು ಹೋದ. ನೇತ್ರಗಳು ಸರ್ವೇಂದ್ರಿಯಾನಾಂ ನಯನಂ ಪ್ರಧಾನಂ.
ಎಲ್ಲ ಇಂದ್ರಿಯಗಳಲ್ಲಿ ನಯನ ಪ್ರಧಾನ. ಈ ನಯನ ಜೊತೆಗೆ 14 ಇಂದ್ರಿಯಗಳೆಲ್ಲ ಏನದಾವಪ್ಪ ಅಂತ ಕೇಳಿದ್ರೆ ನಮ್ಮ ದಾರಿ ತಪ್ಪಿಸ್ತಾವೆ. ಒಂದು ಕನಕಮೃಗವನ್ನು ನೋಡಿದ ಮಾತ್ರದಲ್ಲಿ ಸೀತೆ ರಾಮಚಂದ್ರನ ಅಗಲಿದಳು. ಈ ಜೀವ ಒಂದು ಕನಕಮೃಗ ಅಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಲ್ಲ, ಅದು ಒಂದಕ್ಕಾಕಿ ಮೋಹ ಮಾಡಿ ರಾಮಚಂದ್ರನ ಅಗಲಿದಳು ಅಂದ್ರೆ ಈ ಜೀವಪ್ಪ ಗತಿ ಇವ ಇಂದ್ರಿಯಗಳ ಅಧೀನ ಆದ ಅಂದ್ರೆ ಮುಗಿದು ಹೋಯ್ತು, ಜನ್ಮವೇ ವ್ಯರ್ಥ ಆಗಿ ಹೋಗ್ತದಪ್ಪ. ಮನುಷ್ಯನಿಗೆ 3 ಅವಸ್ಥೆಗಳದಾವ: ಜಾಗ್ರ, ಸ್ವಪ್ನ, ಸುಷುಪ್ತಿ. ಸುಷುಪ್ತಿಯೊಳಗೆ ಬ್ರಹ್ಮಜ್ಞಾನ ಆಕತ್ತೋ, ಜಾಗ್ರದಾಗ ಆಕತ್ತೋ, ಸ್ವಪ್ನದಾಗ ಆಕತ್ತೋ. ಬ್ರಹ್ಮಜ್ಞಾನ ಯಾವಾಗ ಆಕತಿ? ನಿಮ್ಮ ಕಡೆ ಹೆಂಗದ? ಬ್ರಹ್ಮಜ್ಞಾನ ಜಾಗ್ರದಲ್ಲೋ, ಸ್ವಪ್ನದಲ್ಲೋ, ಸುಷುಪ್ತಿಯಲ್ಲೋ? ಜಾಗ್ರತ್ನಲ್ಲಿ ಇರೋದಲ್ಲ. ಜಾಗ್ರತಿನಲ್ಲಿ ಆಗಬೇಕು ಖರೆ, ಪರಂತು ಈ ಜೀವ ಜಾಗ್ರತಿನಲ್ಲಿ ನೇತ್ರವನ್ನು ಸ್ಥಾನ ಮಾಡ್ಕೊಂಡಿರ್ತಾನಂತ, ಸ್ವಪ್ನದಲ್ಲಿ ಕಂಠಸ್ಥಾನದಾಗಿರ್ತಾನಂತ, ಸುಷುಪ್ತಿಯಲ್ಲಿ ಹೃದಯ ಸ್ಥಾನದಲ್ಲಿರ್ತಾನಂತ. ಚಂದ್ರೋದಯ ನೆನಪಾಕತ್ತೇನು? ಇಲ್ಲೋ? ಚಂದ್ರೋದಯ ಕೇಳಿದವ್ರಿಗೆ ನೇತ್ರಸ್ಥಾನವೇ ಜಾಗ್ರತೆಗಳು ಅಂದ್ರೆ ಮುಖ್ಯ ಆಫೀಸ್ ಅಂತ ಇಷ್ಟೇ ಏನ್ರಿ. ಬರೀ ಅಲ್ಲೇ ಇರ್ತಾನಂತ ಹಿಂಗೆ ತಿಳ್ಕೊಂಡ್ರಿ. ಮತ್ತಮ್ಮ ಜೀವ ಅವನ ಮುಖ್ಯ ಸ್ಥಾನ ನೇತ್ರ. ಈ ನೇತ್ರವಂತ ಅಲ್ಲ, ಈ ಜಾಗ್ರತ್ನ್ಯಾಗ ನಿಮಗೆ ಜ್ಞಾನ ಆಗಿಬಿಡಲಾರ್ದಂಗೆ ಮಾಡಿದ್ದು 14 ಕರಣಗಳು. ಈ ಸಂತಿ ಒಳಗೆ ಬ್ರಹ್ಮಜ್ಞಾನ ಮಾಡ್ಕೋಬೇಕಾಗೈತಿ. ಈ ಸಂತ್ಯಾಗ ಅಲ್ರಿ, ಇಂಥ ಗದ್ದಲದಾಗ ಬ್ರಹ್ಮಜ್ಞಾನ ಮಾಡ್ಕೋಬೇಕಾಗೈತಿ ಅಂದ ಬಳಿಕ ಎಷ್ಟು ಎಚ್ಚರಿರ್ಬೇಕು ನಾವು, ಎಷ್ಟು ಎಚ್ಚರಿರ್ಬೇಕು. ಅದಕ್ಕೋಸ್ಕರವಾಗಿ ಆ ತಾಯಿ ಒಂದೇ ಕನಕಮೃಗವನ್ನು ಅಪೇಕ್ಷೆ ಮಾಡಿ ನೋಡಿಳು, ಬೇಕಂದಳು. ನಾವು 14 ಇಂದ್ರಿಯಗಳ ಬೆನ್ನು ಹತ್ತಿದ್ದೆವು. ನಮ್ಮ ಗತಿ ಏನು? ಆಕೆ ಒಂದು ಇಂದ್ರಿಯದಿಂದ ರಾಮಚಂದ್ರನ ಕಳ್ಕೊಂಡಳು. ನಾವು 14 ಇಂದ್ರಿಯ ಬೆನ್ನು ಹತ್ತಿ ಆತ್ಮರಾಮನನ್ನು ಕಳ್ಕೊಳ್ತಾ ಇದ್ದೇವೆ. ಆತ್ಮಾರಾಮನನ್ನು ಕಳ್ಕೋತೀವಿ ಅಲ್ರಿ. ಇದು ಏನಾಗೈತಿ ಅಂತ ಕೇಳಿದ್ರೆ, ಆತ್ಮನ ಜ್ಞಾನ ಆಗೋದು ಜಾಗೃತಿನೊಳಗೆ ಖರೆ, ಪರಂತು 14 ಇಂದ್ರಿಯಗಳನ್ನು ನಿಗ್ರಹ ಮಾಡಿದಾಗ ಅವಾಗ ಬಹುನಾಂ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಗೀತೆಯೊಳಗೆ ಭಗವಂತ ಹೇಳ್ಯಾನ, ಒಂದು ಜನ್ಮದಾಗ ಆಗೋ ಜ್ಞಾನ ಅಲ್ಲಿದು. ಬಹುನಾಂ ಜನ್ಮ ನಾಮಂತೆ. ಅಲ್ಲಟ್ಟು ಇಲ್ಲಟ್ಟು ದುಡ್ಡು ರೂಪಾಯಿ ಕೂಡಿಸಿ ಕೋಟ್ಯಾಧೀಶಕ್ಕನಲ್ಲ, ಅನೇಕ ಜನ್ಮದಲ್ಲಿ ಈ ಸಂಸ್ಕಾರಗಳನ್ನು ಹೊತ್ತು 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 ಯಾವುದೇ ಒಂದು ಪರಿಪಕ್ವವಾಗಿರ್ತಕ್ಕಂಥ ಜನ್ಮದೊಳಗೆ ಬ್ರಹ್ಮಜ್ಞಾನ ಸಾಧ್ಯ ಆಗ್ತದೆ. ಭಗವಂತನ ಆಜ್ಞಾದ ಗೀತೆಯೊಳಗೆ ಬಹುನಾಮಂದಾನ ಲೆಕ್ಕ ಹೇಳಿಲ್ಲ, ಇಷ್ಟೇ ಜನ್ಮ ಅಂತ ಹೇಳಿಲ್ಲ. ಆದ್ದರಿಂದ ಹುಬ್ಬಳಗಿಟ್ಟು ಮಂದಿದ್ರು, ಇಟ್ಟು ಯಾಕೆ ಬಂದಿದ್ರೆ ನೀವು ಸ್ವಲ್ಪ ಏನೋ ಹಿಂದಿನ ಜನ್ಮದಾಗ ಒಳ್ಳೆ ಸಂಸ್ಕಾರ ತೆತ್ತು ಬಂದೀರಿ. ಪರಂತು ಸಂಸ್ಕಾರ ಇಲ್ಲದವರು ಈ ಕಡೆ ಬರೋಕ್ಕಾಗೋದಿಲ್ಲ. ಪುಣ್ಯವಿಲ್ಲದವರು ಗದೆಂತು ಪೇಲ್ ದೊರಕೊಳ್ಗು ಅಲ್ಲ. ಹಾಂ, ಪುಣ್ಯವಿಲ್ಲದವ್ರಿಗೆ ಅದೆಂತ ಕೇಳಿ ದೊರಕೊಳ್ಗು. ಪರಮಾನುಭವ ಬೋಧೆಯಲ್ಲಿ
ಯಾಜ್ಞವಲ್ಕರು ಹೇಳ್ತಾ ಇದ್ದಾರೆ ಅಲ್ರಿ, ಮತಿಯುಂಟೆ ಜಡರಿಗೆ ಅದ್ವೈತವನ ಅರಿಯಲ್ಕೆ, ಸತಿ ನೀನೇ ಸುಕೃತಿ ಪೇಳ್ವೆನು ಕೇಳು. ಅಲ್ಲ, ಮತಿಯುಂಟೆ ಜಡರಿಗೆ, ಜಡ ಪದಾರ್ಥಗಳಿಗೆ ತನ್ನ ಮನ ಇಂದ್ರಿಯಗಳನ್ನು ಮಾರಿಕೊಂಡಿರ್ತಕ್ಕಂಥ ಈ ಜಡಮತಿಗಳಿಗೆ ಬ್ರಹ್ಮಜ್ಞಾನ ಆಗೋದಿಲ್ಲ. ಮತಿಯುಂಟೆ ಜಡರಿಗೆ ಅದ್ವೈತವನ ಅರಿಯಲ್ಕೆ, ಸತಿ ನೀನೇ ಸುಕೃತಿ. ಬಹಳ ಜನ್ಮದಲ್ಲಿ ಪುಣ್ಯ ಮಾಡಿರ್ತಕ್ಕಂಥ ಮಹಾಪುರುಷರಿಗೆ ಮಾತ್ರ ಇದು ಸಾಧ್ಯದ. ಅದಕ್ಕೋಸ್ಕರವಾಗಿ ನಮ್ಮ ಟ್ರಸ್ಟಿ ಅವರು ನಿಮಗೆ ಇಷ್ಟು ವ್ಯವಸ್ಥೆ ಮಾಡಕತ್ತಿದ್ದಾರೆ ಪುಣ್ಯಾತ್ಮರೇ. ಅಲ್ಲ, ಯಾವ ಮಠದಾಗ ಇಷ್ಟೆಲ್ಲ ವ್ಯವಸ್ಥೆ ಅದು ಹೇಳ್ರಿ ನೋಡೋಣ ಬೇಕಾರೆ. ಜಗದ್ಗುರು ಸಿದ್ಧಾರ್ಥ ಕೃಪೆಯನ್ನು ಬಿಟ್ಟು ಇನ್ಯಾವ ಮಠಗಳಲ್ಲಿ ಈ ವ್ಯವಸ್ಥೆ ಇಲ್ಲ ಪುಣ್ಯಾತ್ಮರೇ. ಸಾಮಾನ್ಯ ಅಲ್ರಿ ಇದು. ನಿಮಗೆ ಎಷ್ಟು ಕೊಡ್ತಾರೆ, 4 ಹೊತ್ತು ಶಾಸ್ತ್ರ ಕೊಡಿಸ್ತಾರೆ ನಿಮಗೆ ವಿದ್ವಾನರು. ದಯಾನಂದ ಸರಸ್ವತಿ ಸ್ವಾಮಿಗಂದ್ರೆ ಸಾಮಾನ್ಯತೆ ತಿಳ್ಕೊಬೇಡ್ರಿ ನೀವು. ನಮ್ಮ ಕರ್ನಾಟಕದೊಳಗನೆ ಶ್ರೇಷ್ಠವಾಗಿರ್ತಕ್ಕಂಥ ಬ್ರಹ್ಮಜ್ಞಾನಿಗಂದ್ರೆ ದಯಾನಂದ ಸರಸ್ವತಿ ಸ್ವಾಮಿಗಳು. ಒಪ್ಕೋಬೇಕು ನಾವು ಅದನ್ನು ಅತ್ಯಂತ ಸಂತೋಷದಿಂದ. ಅಂಥ ಮಹಾತ್ಮರು ಪರಮಾನುಭವದ ಹೇಳ್ತಾರೆ. ಗುರೂಜಿಯವರು ಹೊರಗೆದ್ದ ಯೋಗ ಹೇಳ್ತಾ ಇದ್ದಾರೆ. ಎಂಥ ಒಂದು ಸನ್ನಿವೇಶ ನಿಮಗೆ ಸಿಕ್ಕದ ನೋಡ್ರಿ, ಅದು ಸಿದ್ಧನ ಕೃಪೆ ಅದ. ಅಂಥ ಸಿದ್ಧಾರೂಢರು ಗರಗದ ಮಡಿವಾಳಪ್ಪನವ್ರಿಗೆ ಭೇಟಿಯಾಗಿರ್ತಕ್ಕಂಥ ವಿಷಯ ಇವತ್ತು ಪ್ರಾರಂಭ ಆಕತಿ. 28ನೇ ನುಡಿ, 28ರಿಂದ ಪ್ರಾರಂಭ ಹೇಳು. ಕೆಲ ದಿನ ಕಳೆಯುತ್ತಿರೆ ತಾ ಬಂತು ಸುದ್ದಿಯದೊಂದು ಗರಗಕ್ಕೆ, ಸಂತನೋರ್ವನು ಬರುತ್ತಲಿದ ಆರೂಢ ಸ್ಥಿತಿಯಲ್ಲಿ. ಅಂತೂ ಮಠದೊಳಗೆಲ್ಲ ಗಡಿಬಿಡಿಯಂತೆ ಕಂಡದ ಯೋಚಿಸುತ್ತಾ ಮಹಂತ ಮಡಿವಾಳ ಯೋಗಿ ಚಿಂತಿಸುತ್ತಿದ್ದ ಸಮಯದಲ್ಲಿ ಪರಮ ಸಿದ್ಧಾರೂಢ ಸ್ವಾಮಿಯು ದರ್ಶನಕ್ಕೆ ಬರುವದನ್ನು ತಿಳಿದದ. ಭರದಿ ಮಡಿವಾಳ ಸ್ವಾಮಿ ಕೌಪಿನ ಕೇಳ ಶಿಷ್ಯನಿಗೆ, ಬರಿಯ ಬೈಯೊಳಗಿಂದು ಬರಿ ನೀವಿರಲು ಕೇಳಿಲ್ಲೊಂದು ಬಟ್ಟೆಯ, ಗುರುವೆ ನೀವೇಕೆಂದು ಕೌಪಿನ ಕೇಳುವುದೆಂದೆನಲು. ಎಲೆ ಮಗನೆ ಕೇಳಿಂದು ಎಮ್ಮಯ ಸಲೆ ದರ್ಶನಕ್ಕಾಗಿ ಮಾನವ ನಲುಮೆಯಿಂಬರುತಿನಲು ಬೇಕೆನಗಿಂದು ಕೌಪೀನ. ಹಲು ಪಶುವಿನೆದುರಲಿ ಬಟ್ಟೆಯ ಚಲುವು ತಾನದ ಕೇಕೆ ನಿಮ್ಮೆದುರಿನಲಿನ ಬರಿ ಮೈಯಲಿದ್ದರೆ ಹಾನಿಯೇನೆಂದ. ಅರೆರೆಯ ಮಾನವನು ಎಂಥವನಿರುವ ನೋಡುವೆಗೆಂದು ಶಿಷ್ಯರು ಭರದಿ ಕೂಡೆ ಕೌಪೀನವನು ಧರಿಸಿ ಕುಳಿತಿ. ಸರಳತೆಯ ಸಾಕಾರವಾದಂತಿರುವ ಸಿದ್ಧಾರೂಢ ಬಂದುರೆ, ಶರಣುಗೈದಲು ವಿನಯವಿಮ್ಮಡಿವಾಳಯತಿವರಗೆ. ಗಡನೆ ಸಿದ್ಧನ ಕರೆದು ತಾ ಕೈ ಹಿಡಿದು ಬಳಿಯಲ್ಲಿರಿಸಿಕೊಳ್ಳುತ್ತ, ಬಿಡದೆ ತಾ ಮೈದಡವಿ ಬಡದೆ ಹದೊಳು ವಿರತಿಯನು. ಒಡನೆ ಗುರುತಿಸಿ ಮತ್ತೆ ಜ್ಞಾನದ ದೃಢತೆಯನು ತಿಳಿಯಲ್ಕೆ ತಾನೆ, ಒಡೆಯ ಮಡಿವಾಳ ಸ್ವಾಮಿ ಕೇಳಿದ ಸಿದ್ಧ ಭಾರತಿಗೆ. ಸಿದ್ಧ ಕೇಳೈ ನೀನು ಚರಿಸುತ್ತಿದ್ದ ಸಮಯದಲ್ಲೊಂದು ಗ್ರಾಮವ ತಿದ್ದುದನು ಕಂಡಿರುವೆಯ. ಗ್ರಾಮಗಳು ಮಂಗಗಳು ಎತ್ತು ಕುಣಿ ಕುಣಿಯುತ್ತ ಊರೊಳಗಿದ್ದ ಗಿಡ ಮರಗಳನ್ನು ತರಿದರ, ಮೆತ್ತು ಗ್ರಾಮವ ಹಾಳುಗೈಯುವುದನ್ನು ನೋಡಿದೆಯಾ. ನೋಡಿದೆನು ಮಹಾಪಂಚಭೂತದ ಗೂಡು ತಾನೆಂದೆನಿಪದೇಹವೇ, ನೋಡುತ್ತಾನ ಗ್ರಾಮವೆಂಬುದೇ ಸತ್ಯ ಗುರುದೇವಾ. ಕೂಡಿ ನಿಲ್ಲದೆಯೊಂದು ಕ್ಷಣ ತಾ ನೋಡುವ ಮನೋವೃತ್ತಿಗಳ ನಿಜ ಕೋಡಗಂಗಳು ಸಾಧಕರ ಕಾಡುತ್ತಲಿಹವೆಂದ. ಹೌದು ಹೌದೆಲೆ ಸಿದ್ಧ ಮನವಿದು ಕೈ
ಮೈದು ಶಬ್ದಾದಿಗಳ ತಾಮೈ ತುಂಬಿ ನಿಂತಿರುವುದು ಬೈದು ಹೊಯ್ದ ಮನವನ ಕಾಣೆ ಕೈದು ಮಾಡಿದ ಸಾಧಕಂಗಳ ಕೈದು ಬಿಡಿಸಲು ತಾನೆ ಕಾರಣ ಮನವು ನೋಡೆಂದ ಕೈದು ಬಿಡಿಸಲು ತಾನೆ ಕಾರಣ ಮನವು ನೋಡೆಂದ ಐದು ಬಿಡಿಸಲು ತಾನೆ ಕಾರಣ ಮನವು ನೋಡೆಂದ. ನಿನ್ನಿನ ದಿವಸ ನಾವು ಗರಗದ ಮಡಿವಾಳು ಸ್ವಾಮಿ ಹತ್ತರ ಯಾರ್ಯಾರು ಬಂದಿದ್ರು ನೆನಪದ? ಮುಂಜಾನೆ ನಾಷ್ಟ ಮಾಡಿದ್ರಿ ನೆನಪಿರಂಗಿಲ್ಲ ನಿಮಗೆ ಅಲ್ಲ. ನಾಗಲಿಂಗ ಶರೀಫ ಬಂದರು, ಬಂದು ಗಡಿಗೆ ಹೊಡ್ಯಾಕ ಹತ್ತಿದ್ರು. ಯಾಕೆ ಗಡಿಗೆ ಹೊಡಿತೀರೋ ನಿಮಗೆ ಬುದ್ಧಿ ಐತಿರ್ಲೋ ಅಂದ. ನಾನು ನಾಗಲಿಂಗ ಇದ್ದೇನೆ, ಗಡಿಗೆ ಹೊಡೆದ್ರೆ ಏನಾಯ್ತು, ಬಯಲಿಗೇನು ಹಾನಿ ಐತೆ? ನೋಡ್ರಿ ಮಜಾ ಮಾತು ಹೆಂಗದ. ಗಡಿಗೆ ಹೊಡೆದ ಕೂಡಲೇ ಗಡಿಗಿನ ಆಕಾಶ ನಾಶ ಆಕತ್ತೇನಿಲ್ಲ? ಗಡಿಗಿನ ಹೊಡೆದ ಬಳಿಕ ಆಕಾಶ ನಾಶ ಆಕತ್ತೋ ಗಡಿಗೆ ನಾಶ ಆಕತ್ತೋ? ಹಾಂ, ಒಂದಿಟ್ಟು ಗಣ್ಣು ತಗೋಬೇಕಾಕತ್ತೀವಿ ನಮಗೆ. ಗಣ್ಣು ಈ ಪತ್ತರ ನಡೆಯಂಗಿಲ್ಲ. ಅದು ಆಕಾಶದ ಹೆಂಗೆ ಆತ್ಮ ಅದಾನೋ ಮಡಿವಾಳ, ನಿನಗಿನ್ನೂ ದೇಹದ ಮ್ಯಾಗ ಅಭಿಮಾನ ಹೋಗಿಲ್ಲೇನೋ? ಗಡಿಗೆ ದೇಹ ಇದ್ದಂಗೆ, ಆತ್ಮ ಆಕಾಶ ಇದ್ದಂಗೆ. ಯಾರೋ ನೀನು? ನಾಗಲಿಂಗ ನಾನು. ಆ ನಾಗಲಿಂಗ ಎಲ್ಲಿದೆ ಅಂತ ತೋರಿಸು ನನಗೆ. ಅಲ್ಲ ನೋಡ್ರಿ ಹೆಂಗೆ ಮಾತಾಡ್ತಾರ್ರಿ ದೊಡ್ಡವರು. ಆ ನಾಗಲಿಂಗಲ್ಲಿ ಕೈಯಾಗದಾನೋ ಕಾಲಾಗದಾನೋ ಅಲ್ರಿ? ನೀನು ಹೇಳಿಲ್ಲ ನಮ್ಮ ಅತ್ತಿ ಕುರ್ರ ಅಂದಾಳಲ್ಲ, ಬೆಕ್ಕದ ಸ್ವಾಮಿ ಬಂದು ಹೇಳವ ನಾ ಕಲ್ಲಪ್ಪ ರೀ. ನೀ ಬ್ರಹ್ಮ, ನಾ ಕಲ್ಲಪ್ಪ ರೀ. ಅದಕ್ಕೋಸ್ಕರವಾಗಿ ಇದು ನಾಗಲಿಂಗ ಅನ್ನೋದು ಕಲ್ಪನಾ, ವ್ಯವಹಾರದ ಸಲುವಾಗಿ ಕಲ್ಪನಾ ಮಾಡಿದ್ದನ್ನು ಚಂದ್ರೋದಯಕಾರರು ಹೇಳ್ಕೊಂಡು ಬಂದಾರ ಅಲ್ಲ. ಅವು ಹೇಳ್ದವು ನಾಮ ಜಾತಿ ವರ್ಣ ಆಶ್ರಮ ಸಂಬಂಧ ಜನನ ಮರಣ ಇವೆಲ್ಲ ಕಲ್ಪನೆ ಅದಾವ ಹೊರತು ಇದ್ರೊಳಗೆ ಹುಡುಕ್ಯಾಡಕ್ಕೆ ಹೋದ್ರೆ ಏನೂ ಸಿಗಂಗಿಲ್ಲ. ಸಿಗ್ತದೇನೋ ಹೆಸರ ಜಾತಿ ಸಿಗ್ತದೇನೋ? ಏನಿಲ್ಲ, ಕಲ್ಪನಾ. ಇದು ವ್ಯವಹಾರಕ್ಕೋಸ್ಕರ ಮಾಡಿದ ಕಲ್ಪನಾ. ಅದನ್ನು ಸತ್ಯ ಅಂತ ತಿಳ್ಕೊಂಡಿದೆಯಲ್ಲೋ ನಾಗಲಿಂಗ. ತೋರ್ಸು ನಾಗಲಿಂಗ ಎಲ್ದಂತ ತೋರ್ಸು. ಆವಾಗ ಅವಂದ ಮಾಡ್ತೀನಿ ಬಾ ನಿನ್ನಂದವನ. ನಾಗಲಿಂಗ ಏನು ಮಾಡಿದ, ನೀರು ತರಕ್ಕೆ ಬಂದಿದ್ದು ಹೆಣ್ಮಗನ ಎತ್ತಿ ಭಯ ಹೋಗದ. ಊರಾಗ ಹೋಗಿ ಹೇಳ್ತಾನೆ ಮತ್ತೆ, ಬರ್ರಿ ಮಡ್ಯಾಳಪ್ಪ ಹೆಣ್ಮಗನ ಬಾಯಾಗ ಹೋಗದ ಅಲ್ಲಿ ಕೂತ ನೋಡ್ರಿ. ಅವನ ಕುಲಿ ಮಂಜೆಲ್ಲ ಬಂದರು, ಹೆಣ ತೆಗೆದ ಮ್ಯಾಗ ಇಟ್ಟರು. ಆವಾಗ ಏನು ನಾಗಲಿಂಗ ನಾ ಎಲ್ಲಿ ಮಾಡಿಲ್ಲೋ ಇದನ್ನ? ನಾ ಮಾಡಿಲ್ಲತ್ತ ನಾಗಲಿಂಗ, ನಾ ಮಾಡಿಲ್ಲತ್ತವ. ನಾಗಲಿಂಗಲ್ಲ ಅಲ್ಲ ಆಕಿನ ಕೇಳ್ರಿ ಹೇಳ್ತಾಳಂದವ. ಯಾರೆತ್ತಿ ಹೋಗದಾರ ಆಕಿನ ಕೇಳಿ. ಆಕೆ ಹಂಗೆ ಕೇಳ್ತಾಳು, ಸತ್ತಾಳಕಿ. ಆ ಮಡಿವಾಳ ಸ್ವಾಮಿ ಪಾದ ತೀರ್ಥ ತಂದು ಹಾಕ್ರಿ ಆಕೆ ಹೇಳ್ತಾಳ. ಅದನ್ನು ಹೇಳಕ್ಕೆ ಬಂದ ನೀವು ಇಲ್ಲಿ. ಆ ಮಡಿವಾಳ ಸ್ವಾಮಿ ಪಾದ ತೀರ್ಥ ತಂದು ಆಕೆ ಬಾಯ ಹಾಕಿರ್ಕೊಂಡು ಎದ್ದ ಕೂತಳಂತ ಆಕೆ ಹೆಣ್ಮಗಳು. ಅವ ಅಂದ ಇದೇನು ಮಾಡಿದೆವು ನಾಗಲಿಂಗ ಅಂದ ಮಡಿವಾಳ. ದಿನ ಹೆಣ ಬಂದು ನಮ್ಮ ಆಶ್ರಮ ಬೀಳಕ್ಕೆ ಹತ್ತಿದ ಗತಿ ಏನು ಅಂದು. ಯಾಕೆ ಸತ್ತಾರನ್ನ ಬದುಕಿಸ್ತಾನ ಅಂತ ಅಂದ್ಕೂಡಲೇ ಬಿಟ್ಟಾರ ಮಂದಿ. ಪಾಳೆ ಹೊಸ್ತದ ಪಾಳೆ ಅಲ್ರಿ. ಅದಕ್ಕಂದ ಅದ್ರ ಸಲುವಾಗಿ ನಿನ್ನಲ್ಲಿ ಸೂರ್ಯನ ಉಪಾಸನೆಯನ್ನು ಮಾಡಿ ಸಿದ್ಧಿಗಳನ್ನು ಪಡ್ಕೊಂಡು ಒಳಗೆ ಕುಂತದಿಯಲ್ಲೋ ಅಂತ ಹೇಳಿ ಹೋದ ಅಲ್ಲ. ಆ ಹೋದ ಬಳಿಕ ಇವತ್ತು ಪ್ರಾರಂಭ ಇಂತೂ ಕೆಲ ದಿನ ಕಳೆಯುತ್ತೀರೇತೋ. ಈ ರೀತಿ ಲೀಲಾ ಮಾಡ್ತಾ ಮಾಡ್ತಾ ಒಂದು ದಿವಸಗಳು ಕಳೀತಲ್ಲ. ಬಂತು ಸುದ್ದಿಯದೊಂದು ಗರಗಕ್ಕೆ, ಸಂತ ನೋರನು ಬರುತ್ತಿಹನು ಆರೂಢ ಸ್ಥಿತಿಯಲ್ಲಿ. ಅಂತೂ ಮಠದೊಳಗೆಲ್ಲ ಗಡಿಬಿಡಿಯಂತೆ ಕಂಡನು ಯೋಚಿಸುತ್ತಾ
ಮಹಾಂತ ಮಡಿವಾಳ ಯೋಗಿ ಚಿಂತಿಸುತ್ತಿದ್ದ ಸಮಯದಲ್ಲಿ ಮಹಾಂತ ಅವ ಮಡಿವಾಳ ಸ್ವಾಮಿ ಏನೋ ಗಡಬಡ ನಡೆದತ್ತಲ್ಲ ಏನು ಅಂತಂದಾಗ ಆರುಡ ಒಬ್ಬ ಬರಾಕತ್ಯಾನಯೇ ಆರುಡ ಬರ್ತಾನ ಅಂದು ಕೂಡಲೇ ಪರಮ ಸಿದ್ಧಾರೂಢ ಸ್ವಾಮಿಯು ದರ್ಶನಕ್ಕೆ ಬರುತ್ತೆ ಅದನ್ನು ತಿಳಿದದ ಭರದಿ ಮಡಿವಾಳ ಸ್ವಾಮಿ ಕೌಪಿನ ಕೇದ ಶಿಷ್ಯನಿಗೆ ಗಂಟ್ಯಾ ಅವನ ಶಿಷ್ಯವ ಗಂಟ್ಯಾ ಕೌಪಿನ ತಾರೋ ಅಂದ ಅಲ್ಲೋಯಪ್ಪ ಯಾವಾಗೂ ನೀ ಕೌಪಿನ ಹಾಕೇ ಇಲ್ಲ ಹುಟ್ಟಿದಂಗ ಹಂಗ ಇದೆಯಲ್ಲ ಇವತ್ತು ಯಾಕೆ ಕೌಪಿನ ಬೇಡ್ತೀಯ ಇವತ್ತು ಯಾಕಂದ್ರೆ ಒಬ್ಬ ಮನುಷ್ಯ ಬರೋದಾನು ಒಬ್ಬ ಮನುಷ್ಯ ಬರೋದಾನ ಗಂಟೆ ಅದ ನಾವು ಮನುಷ್ಯರಲ್ಲನೇಪ್ಪ ಅಂದವ ಮನುಷ್ಯರ ಮಾರಿ ಹುಳ ಅದಿರಿ ನೀವು ಮನುಷ್ಯರಲ್ಲ ಮನುಷ್ಯ ರೂಪೇ ಮೃಗಶ್ಚರಂತಿ ಮನುಷ್ಯ ರೂಪದ ಮೃಗಗಳು ತಿರುಗಾಡುತ್ತಿದ್ದಾವೆ ಅಂತ ಸುಭಾಷಿತಕಾರ ಹೇಳ್ಕೊಂಡು ಬಂದಿದ್ದಾನೆ ನೀವೆಲ್ಲ ಮೃಗ ಇದ್ದಂಗೆ ದನದ ಮುಂದೆ ಬತ್ತಲೆ ಇದ್ರೆ ಏನು ಅರಿವು ತಗೊಟ್ರೇನು ದನಗಳು ನಾಸ್ತಾವ ಅಂದ ಕೂಡಲೇ ಹಾಗಾದ್ರೆ ಎಲೆ ಮಗನ ಕೇಳೆಮ್ಮಯ ದರ್ಶನಕ್ಕೆ ಮಾನವ ನಲುಮೆಯೆಂಬರುತಿಹನುಕ್ಕೆ ಬೇಕೆಂದೇನು ಕೌಪೀನ ಹುಲು ಪಶುವಿನ ಎದುರಲ್ಲಿ ಬಟ್ಟೆ ಚಲುವು ತಾನದಕ್ಕೆ ನಿಮ್ಮ ಎದುರಿನಲ್ಲಿ ನಾ ಬರಿಮೈಯಿಂದರೆ ಹಾನಿ ಏನಂದ ನೀವೆಲ್ಲ ದನ ಇದ್ದಂಗೋ ನಿಮ್ಮ ಮುಂದೆ ಬರಮೈಲಿ ಇದ್ರೆ ಏನೋ ಬಟ್ಟೆ ಹಾಕೊಂಡ್ರೆ ಏನು ಅರರೆಯ ಮಾನವನು ಅಂಥವನಿರುವ ನೋಡುವನೆಂದು ಶಿಷ್ಯರು ಬರದಿ ಕೂಡೆ ಕೌಪಿಯೇ ಎನ್ನುತ್ತಾ ಧರಿಸಿ ಕುಳಿತಿರಲು ಸರಳತೆ ಸಾಕಾರವಾದಂತಿರುವ ಸಿದ್ಧಾರೂಢ ಬಂದುರೆ ಶರಣುಗೈದನು ವಿನಯದೆ ಮಡಿವಾಳ ಎತ್ತಿವರೆಗೆ ಮಡಿವಾಳ ಸ್ವಾಮಿಗಳು ಹಿರಿಯರು ಆವಾಗಿನ ಕಾಲದಾಗ ಸಿದ್ಧಾರೂಢರು ಸಣ್ಣವರು ಸಿದ್ಧಾಡಪ್ಪ ತನ್ನ 40ನೇ ವರ್ಷಕ್ಕೆ ಹುಬ್ಬಳ್ಳಿಗೆ ಬಂದಾನಂತ 40ನೇ ವರ್ಷಕ್ಕೆ ಅಲ್ಲಿ ತನಕ ಗಜದಂಡ ಸ್ವಾಮಿಗಳಿಂದ 20ನೇ ವಯಸ್ಸಿಗೆ ತಿರುಗಾಡಿ ಇಡೀ ಭಾರತವನ್ನೆಲ್ಲ ಸಂಚಾರ ಮಾಡಿ ಇಲ್ಲಿ ಬಂದಂತ ನಾವು ಹುಬ್ಬಳ್ಳಿಗೆ ಇಲ್ಲಿ ಬಂದಾಗ ಸ್ವಲ್ಪ ಏನಾಯ್ತು ಅಂದ್ರೆ ಚರಿತ್ರೆಗೆ ಬರ್ದಾರಲ್ಲ ತಲೆ ಮ್ಯಾನೆ ಗಂಟು ಇಳಿಸಿದ ಕೂಡಲೇ ಹ್ಯಾಂಗೆ ಮನುಷ್ಯಾಗ ಹಗರಾಕತ್ತಲ್ಲ ಹಂಗೆ ಹುಬ್ಬಳ್ಳಿಗೆ ಬಂದ ಕೂಡಲೇ ಸಿದ್ಧಾರೂಢಗೆ ತಲೆ ಮ್ಯಾಗಿನ ಗಂಟು ಕೆಳಗಿಟ್ಟಂಗೆ ಆತತ್ತ ಅವ್ನು ಪುಣ್ಯಾತ್ಮನಿಗೆ ಅದಕ್ಕೆ ಇಲ್ಲಿ ಉಳ್ದ ಅದಕ್ಕೆ ಅವು ಎಂಥವದ ನೋಡಬೇಕು ಅಂಥೇಳಿ ಎಲ್ಲ ಮಂದಿ ಸೇರಿದರು ಆಗ ಬಹುಶಃ ನೀವು ಚರಿತ್ರೆಗೆ ಓದಿದ್ರಿ ಸಿದ್ಧಾರೂಢರು ಬಂದ ಕೂಡಲೇ ನೀ ಯಾರು ಅಂತ ಕೇಳಿದ್ರು ನನಗೆ ಆರೂಢ ಅಂತಾರ ಅಂದ ಆರೂಢ ಅಂದ್ರೆ ಏನು ಕಪ್ಪೆ ಹಂಗೆ ನೀ ಆಕಾಶದಿಂದ ಬಿದ್ದೀಯನು ನಿಮ್ಮವ್ವ ನಿಮ್ಮಪ್ಪ ಇಟ್ಟು ಹೆಸರು ಹೇಳು ನಾ ಹುಟ್ಟೇ ಇಲ್ಲ ಅಂದವ ಸಿದ್ದಪ್ಪ ನಾ ಹುಟ್ಟೇ ಇಲ್ಲ ಅಲ್ಲ ಮಾಯಾವರಣ ಮಾಡಿಕೊಂಡು ಭೂಮಿಗೆ ಬಂದಿದ್ದೇನೆ ಮಾಯಾವರಣ ಅವ ಮಾಯಾವರಣ ಮಾಡ್ಕೊಂಡನ ನಾವೆಲ್ಲ ಅವಿದ್ಯಾ ಆವರಣ ಮಾಡ್ಕೊಂಡಿದ್ದೀವಿ ಮಾಯಾ ಅಂದ್ರೇನು ಅವಿದ್ಯೆ ಅಂದ್ರೇನು ಯಾರು ಹೇಳ್ತೀರೇನು ಒಂದು ಸ್ವಲ್ಪ ಇಲ್ಲ ನಾಷ್ಟಾರ ತಗೋತೀರಿ ಇನ್ನೊಂದು ಸ್ವಲ್ಪ ನಾಟ ಮಾಯಾ ಅಂದ್ರೇನು ಶುದ್ಧ ಸತ್ವಗುಣ ಉಳ್ಳದಕ್ಕೆ ಮಾಯಾ ಅಂತಾರ ಮಲಿನ ಸತ್ವಗುಣ ಉಳ್ಳದಕ್ಕೆ ಅವಿದ್ಯಾ ಅಂತಾರ ಇವೆಲ್ಲ ಸುಮ್ಮ ಕೇಳಿ ಬಿಡು ಅಲ್ಲೋ ಮಾರಾಯ ಚಂದ್ರೋದಯ ಅಂದ್ರೆ ವೇದಾಂತದ ಮೂಲ ಅಲ್ರಿ ಅದೇನು ಸಾಮಾನ್ಯ ಇಲ್ಲ ಪಂಡಿತ ಪೀತಾಂಬರ್ಜಿ ಅವ್ರು ಭಾಳ ವಿಚಾರ ಮಾಡಿ ಬರ್ದಾರ ಅದನ್ನು ಏನಾಯ್ತು ಏನು ಕೇಳಕತ್ತೀನಿ ಮಾಯಾ ಅವ ಮಾಯಾ ಆವರಣ ಮಾಡ್ಕೊಂಡು ಬಂದಿರೋದಂದ್ರೆ ಶುದ್ಧ ಸತ್ವಗುಣ ಅಂತ ಅವನಲ್ಲಿ ಪುಣ್ಯಾತ್ಮನಲ್ಲಿ ಶುದ್ಧ ಸತ್ವ ಇರೋದ್ರೆ 8ನೇ ವಯಸ್ಸಿಗೆ ಮನೆ ಬಿಟ್ಟವು ನಾವು ಹೆಂಗಾಗ್ಯಾವ 80 ಆದರೂ ಮನೆ ಬಿಟ್ಟು ಹೊರಗೆ ಬರೋಕ್ಕಾಗವಲ್ದು ಇದ ಮಲಿನ ಸತ್ವಗುಣ ಅಂದ್ರೆ ಇದಕ್ಕೆ ಅಂತಾರೆ ಅವಿದ್ಯೆ ಅಂದ್ರೆ ಇದಕ್ಕೆ ಅಂತಾರೆ ಮನೆ ಬಿಡಾಕ ಆಗಂಗಿಲ್ಲ ಅಲ್ರಿ ಆದ್ದರಿಂದ ನಾನು ಮಾಯನ್ನು
ಉಪಾಧಿ ಮಾಡಿಕೊಂಡು ಭೂಮಿಗೆ ಬಂದೇನೆ ಅಂದ ಕೂಡಲೇ ಅವ ಅಂದ, ಸರಿ 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 ಸರಿ, ಮಾಯಾ ಆವರಣ ಮಾಡಿಕೊಂಡು ಬಂದಿ ಅಂದ ಬಳಿಕ ಗಡನೇಶುದ್ಧನ ಕರೆದುತ್ತಾ ಕೈ ಹಿಡಿದು ಬಳಿಯಲ್ಲಿ ಕೂಡಿಸಿಕೊಳ್ಳುತ್ತಾ ಆ ಸಂತೋಷ ಆತ ಅವನಿಗೆ. ಮಾಯಾ ಆವರಣ ಮಾಡಿಕೊಂಡು ಬಂದೀನಿ ಅಂತಂದ ಬಳಿಕ ಇದು ಸಾಮಾನ್ಯರ ಮಾತು ಅಲ್ಲ. ಕುಡ್ಡವ ಮೊದಲ ಯಾರು? ಮಡಿವಾಳಪ್ಪ. ಕೈ ಹಿಡಿದು ತಾನು ಹತ್ತಿರ ಕೊಂಡಿಸ್ಕೊಂಡು ಡುಬ್ಬದ ಮ್ಯಾಲೆಲ್ಲ ಕೈಯಾಡಿಸಿದತ್ತ, ಎಲುಗಳು ಹತ್ತಿದು ಅಂತ. ಎಷ್ಟು ಆ ಶರೀರವನ್ನು ಬಳಸಿರ್ಬೇಕಾದ ಹೆಂಗೆ 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 ಬಳಲಿಸಿ ಅಲ್ರಿ. ನಮ್ಮೀಗ ಹೊಟ್ಟೆ ಅಂಗಿ ಹರಿಯಾಕೆ ಹತ್ಯಾವ ನಮ್ಮ ಗತಿಯ ಅಲ್ರಿ. ಹಾಂ, ವರ್ಷಕ್ಕೆ ಸ್ವಾಮಿ ಮೇಲಂಗಳ್ಳ ಹತ್ತಿರ್ತಾರೆ ನೋಡಿ ಹೆಂಗೆ ಸ್ವಾಮಿ ಹೆಂಗದ ಕಾಮಗೆ ತಿತಾನ ಭಕ್ತರ ಮನ್ಯಾಗ. ಹಾಂ, ಕೋಣಾಗ್ಯಾನ ಹತ್ತಿರ್ತಾರೆ ಅವ್ರು. ನೋಡಿದವ್ರಿಗೆ ಸಮಾಧಾನ ಆಗೋದಿಲ್ಲ, ಕೆಲವು ಮಂದಿಗೆ ಏನು ಸಮಾಧಾನ ಆಗೋದಿಲ್ಲ. ಅದಕ್ಕೆ ಮ್ಯಾಲ ಕರೆದ ಕೈಯಾಡಿಸಿದ ಎಲುಗಳು ಹತ್ತಿದು. ಆಶ್ಚರ್ಯ ಆತು. ಎಷ್ಟು ಬಳಲಿಸಿದ್ದಾನೆ ಇವ, ಎಷ್ಟು ತಳಲಿಸಿದ್ದಾನೆ, ಎಷ್ಟು ಸಾಧನೆ ಮಾಡಿದ್ದಾನೆ. ನಿಮ್ಮ ಶರೀರ ಹೇಳ್ತದೆ ಸಾಧನೆ ಮಾಡ್ಯಾರ ಮಾಡಿಲ್ಲ ಅನ್ನೋದನ್ನು ನೀವು ಬಾಯಲ್ಲಿ ಹೇಳಬೇಕಾಗಿಲ್ಲ. ನೋಡಿ ನಮ್ಮ ಗುರುಜಿಯವ್ರ ಶರೀರ ಹೆಂಗದ ನೋಡು, ಹೆಂಗದ. 40 ವರ್ಷ ಅವರು ಅದರೊಳಗೆ ಪಳಗಿದ್ದಾರೆ. 100 ಆಸನಗಳನ್ನು ಹಾಕ್ತಾರೆ, 100 ತಿಳಿತ್ರೆ. ಆದ್ದರಿಂದ ಎಷ್ಟು ಕೇಳ್ತಾರಲ್ಲ, ಬಿಡದೆತ್ತ ಮೈದಡವಿ ಬಡ ದೇಹದೊಳು ವಿರತಿಯನು ಒಡನೆ ಗುರುತಿಸಿ ಮತ್ತೆ ಜ್ಞಾನದ ದೃಢತೆಯನ್ನು ತಿಳಿಯಲಿಕ್ಕೆ ತಾನೇ ಒಡೆಯ ಮಡಿವಾಳ ಸ್ವಾಮಿ ಕೇಳಿದ ಸಿದ್ಧ ಭಾರತಿಗೆ. ಈ ಒಂದು ದೇಹ ಏನೋ ಬರೋಬ್ಬರಿ ಐತಿ, ಒಳಗೆ ಜ್ಞಾನ ದೃಢ ಆಯ್ತೋ ಇಲ್ಲೋ ನೋಡಬೇಕು. ನೋಡ್ರಿ ಹೆಂಗದ. ದೊಡ್ಡವ್ರ ಮಾತುಗಳು ಭಾಳ ತುಟ್ಟಿ ಇರ್ತಾವ, ಅಗ್ಗಿರುವುದಿಲ್ಲ. ಶರೀರೇನೋ ಬಳಲಿಸಿದಾನ, ಪರಂತು ಜ್ಞಾನ ದೃಢ ಆಗೈತೋ ಇಲ್ಲೋ ನೋಡ್ಬೇಕಂತೇಳಿ ಸಿದ್ಧ ಕೇಳ ನೀನು ಚರಿಸುತ್ತಿದ್ದ ಸಮಯದಲ್ಲೊಂದು ಗ್ರಾಮವ ಇದ್ದುದನ್ನು ಕಂಡಿರುವೆಯ. ಆ ಗ್ರಾಮದಳು ಮಂಗಗಳು ಎದ್ದು ಕುಣಿಯುತ್ತ ಊರೊಳಗಿದ್ದ ಗಿಡಗಳನ್ನು ತರಿದದ ಮೆದ್ದು ಗ್ರಾಮದ ಹಾಳುಗೈಯುವುದನ್ನು ನೋಡಿದೆಯಾ. ಎಲ್ಲ ಸಿದ್ಧನೇ ಕೇಳಪ್ಪ, ನೀನು ಸಂಚಾರದಾಗ ಸಮಯದೊಳಗೆ ಇಂತಹ ಒಂದು ಗ್ರಾಮವನ್ನು ನೋಡಿದ್ಯಾ. ಆ ಗ್ರಾಮದಲ್ಲಿ ಹಿಂಡಾಗಿ ಚರಿಸ್ತಕ್ಕಂಥ ಮಂಗಗಳಿವೆ. ಅವು ಗಿಡದಿಂದ ಗಿಡಕ್ಕೆ ಹಾರುತ್ತಲೂ ಕುಣಿಯುತ್ತಲೂ ಇದ್ದು ಊರೊಳಗಿದ್ದ ಗಿಡ ಮರಗಳನ್ನು ತರಿಯುತ್ತಾ ಮನ ಬಂದಂತೆ ಮೇಲುತ್ತ ಗ್ರಾಮವನ್ನೇ ಹಾಳು ಮಾಡುತ್ತಿರುವುದನ್ನು ನೀನು ಎಲ್ಲರೇ ನೋಡಿದೇನೋ ಹೇಳು ಅಂತಾರೆ. ನೋಡ್ರಿ ಎಂತಹ ಮಾತುಗಳದಾವ. ಇಂಥದ್ದೊಂದು ಊರು ಐತಪ್ಪ, ಅಲ್ಲಿ ಮಂಗ್ಯಾಗಳು ಅದಾವ, ಅವು ಏನು ಮಾಡ್ತಾವ, ಊರೆಲ್ಲ ಹಾಳು ಮಾಡ್ತಾವ. ಅಂಥದ್ದು ನೋಡಿದೆನು ಪಂಚಭೂತದ ಗೂಡು ತಾನೆಂದೆನಪ ದೇಹವೇ ನೋಡುತ್ತಾನ ಗ್ರಾಮ ಎಂಬುದೇ ಸತ್ಯ ಗುರುದೇವ. ಯಾವ ಗ್ರಾಮದು? ಪಂಚಭೂತದಿಂದ ಕೂಡಿದ ಈ ದೇಹ. ಭೂತವು ಕೂಡಿ ಅದ್ಭುತವಾಯಿತು. ಏನ್ರಿ ಗುಹೇಶ್ವರ ಯಾರು? ಅಲ್ಲಮ ಪ್ರಭುಗಳು. ಭೂತವು ಕೂಡಿ ಅದ್ಭುತವಾಯಿತು, ಕಿಚ್ಚು ಕೋಡಿತ್ತು, ನೀರಡಿಸಿತ್ತು. ಏನು ವಿಷಯ ಮಾತುಗಳು. 12ನೇ ಶತಮಾನದಾಗ ಹೇಳಿದ ಮಾತುಗಳು ಇನ್ನೂ ನಮಗೆ ದಾರಿಗೆ ಬೆಳಕ ಕೊಡ್ತಾವಲ್ಲ. ನಾವು ಮಾತಾಡ್ತೀವಿ, ನಾವೇ ಕಡಿಮೆ ಮಾತಾಡ್ತೀವನು. ನಿಮ್ಮ ತಲೆ ನೂಸು ಹಂಗೆ ಮಾತಾಡ್ತೀವಿ, ಮತ್ತೇನದು. ಅವನಂತಕ್ಕೆ ಹೋಗ್ಬೇಕಾರೆ ಗುಳಿಗೆ ತೊಗೊಂಡು ಹೋಗ್ಬೇಕು ತಲೆ ನೋವಿಂದು. ಹಿಂಗೂ ಇರ್ತಾವ ಒಂದು ಮಾತುಗಳು ಅಲ್ಲ. ಅದಕ್ಕಂತ ನಾವು ಅಪ್ಪ ಇದೇನದಲ್ಲ, ಇದು ಪಂಚಭೂತ ಕೂಡ ಅದ್ಭುತವಾಯಿತು, ಭಾಳ ಅದ್ಭುತದ ಇದು. ತನುವಿದ ನುಡಿದ ಇಂದ್ರಜಾಲದ ಆಟಗಳುಂಟೆ. ಅಬ್ಬ ಏನು ಮಾತುಗಳು. ಇದೊಂದು ಇಂದ್ರಜಾಲ ಅಂತ ನಿಜಗುಣಪ್ಪ.
ಅಲ್ರಿ ಅವೇನಂತಾನ ಅದ್ಭುತ ಅದ್ಭುತ. ಎಷ್ಟು ಮಂದಿ ಡಾಕ್ಟ್ರುಗಳು ಇದ್ರ ಮ್ಯಾಗ ಹೊಟ್ಟೆ ತುಂಬ್ಕೊಳಕತ್ತಾರ ಗೊತ್ತದನು? ಕಣ್ಣಿಗೊಬ್ಬ ಬ್ಯಾರೆ, ಕಿವಿಗೊಬ್ಬ ಬ್ಯಾರೆ, ಹಲ್ಲಿಗೊಬ್ಬ ಬ್ಯಾರೆ, ಹಾರ್ಟ್ಗೊಬ್ಬ ಬ್ಯಾರೆ, ಕಿಡ್ನಿಗೊಬ್ಬ ಬ್ಯಾರೆ. ಕೋಟ್ಗಲ್ಲಿ ಖರ್ಚು ಮಾಡಿ ಯಾಕೆ ಬಂದಾರ ಅವರು? ನಿಮ್ಮನ್ನೆಲ್ಲ ಆಪ್ರೇಷನ್ ಮಾಡಿ ಯಮನ ಮಕ್ಕಳು, ಯಮನ ಅಣ್ಣ ಅಂತಂದಾರ ಡಾಕ್ಟ್ರಿಗೆ ಒಂದು ಕಡೆ. ಡಾಕ್ಟ್ರ್ ಇದ್ರೆ ಸಿಟ್ಟು ಬರಬೇಡ್ರಿಪ್ಪ. ವೈದ್ಯ ಅಂದ್ರೆ ಯಮನ ಅಣ್ಣ. ಯಮ ಪ್ರಾಣ ತಗೋತಾನ, ಈ ವೈದ್ಯ ಹಣ ಮತ್ತು ಪ್ರಾಣ ಎರಡೂ ತಗೋತೀವೋ ಮಾರಾಯ, ನೀ ಯಮನ ಅಣ್ಣ ಇದೆಯೋ ಅಂತ ಅಂದಾರ. ಆಶ್ಚರ್ಯ, ಒಂದೊಂದು ಮಾತುಗಳು. ಭೂತ ಕೂಡ ಅದ್ಭುತವಾಯ್ತು. ಕಿಚ್ಚು ಕೋಡಿತ್ತು, ನೀರು ನೀರಡಿಸಿತ್ತು. ನೋಡ್ರಿ ಎಂಥ ಮಾತು. ಕಿಚ್ಚು ಅಂದ್ರೆ ಜ್ಞಾನ ಶಕ್ತಿ, ಕಿಚ್ಚು ಕೋಡಿತ್ತು ಅಂದ್ರೆ ಕಡಿಮೆ ಆಯಿತು ಅಲ್ರಿ. ಅವನು ಸರ್ವಜ್ಞ ಅದ, ಇವು ಅಲ್ಪಜ್ಞ ಆದ. ನೋಡ್ರಿ ಒಳಗೆ ಬಂದು ಸೇರಿದ ಕೂಡಲೇ ಕಿಚ್ಚು ಕಡಿಮೆ ಆಯಿತು. ನೀರು ನೀರಡಿಸಿತ್ತು. ನೀರು ನೀರಡಿಸಿತ್ತು ಅಂದ್ರೆ ಏನು? ಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳು ಇವಕ್ಕೆಲ್ಲ ಚಂದ ಅರ್ಥ ಬರ್ದಾರ. ಅವ್ರನ್ನ ಎಂದೂ ಮರಿಬಾರದು. ಸಿದ್ದೇಶ್ವರ ಸ್ವಾಮೀಜಿ ಅಂದ್ರೆ ಈ ಯುಗದ ಒಬ್ಬ ಮಹಾ ಸನ್ಯಾಸಿ ಯಾರಾದ್ರೆ ಸಿದ್ದೇಶ್ವರ ಸ್ವಾಮಿ. ಈ ಯುಗದ ಮಹಾಜ್ಞಾನಿ ಅಲ್ರಿ, ಸಾಮಾನ್ಯ ಅಲ್ಲಪ್ಪ. ಅವ ಬರೀತಾನ ಸಿದ್ದೇಶ್ವರ ಸ್ವಾಮೀಜಿ ಏನು ಬರೀತಾರೆ? ನೀರು ನೀರಡಿಸಿತ್ತು ಅಂದ್ರೆ ಏನು? ನೀರು ಅಂದರೆ ಚಂಚಲವಾದ ಮನಸ್ಸು ಅಲ್ರಿ. ಚಂಚಲವಾದ ಮನಸ್ಸಿಗೆ ನೀರಡಿಕೆ ಎದರದು? ವಿಷಯದು. ಅದನ್ನು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕಂತ ಹೇಳಿ ಇದು ನೀರಿಗೆ ನೀರಡಿಕೆ ಆಗೈತೆ ಅಂತ್ರಿ ಅಲ್ರಿ. ಬಯಕೆಗಳು ಎಟ್ಟದಾವು ಎನಸ್ರಿ ನೋಡೋಣ, ಎಷ್ಟು ಬೇಡ್ತೈತಿ. ಅಲ್ಲ, ಇಂತಹ ಒಂದು ನೀರಡಿಕೆಗೆ ಮನುಷ್ಯಾಗ ನೀರಡಿಕೆ ಆದ್ರೆ ನೀರು ಕುಡ್ದ ತೃಪ್ತ ಆಗಬಹುದಪ್ಪ. ನೀರಿಗೆ ನೀರಡಿಕೆ ಆದ್ರೆ ಗತಿ ಏನು? ಮನಸ್ಸಿನ ನೀರಡಿಕೆಯಿಂದಲೇ ಈ ಮನುಷ್ಯ ಜನ್ಮದಿಂದ ಜನ್ಮಕ್ಕೆ, ಗರ್ಭದಿಂದ ಗರ್ಭಕ್ಕೆ ಯಾಕೆ ಹುಟ್ಟಿ ಬರಕತ್ತಾನ ಗೊತ್ತದ ನೀವು? ಬಯಸಿದ ಆಗಲಿಲ್ಲ, ಅದನ್ನ ಬಯಕೆ ಇಟ್ಕೊಂಡು ಸತ್ತ, ಮತ್ತೆ ಹುಟ್ಟಿ ಬಂದ, ಮತ್ತೆ ಬೆನ್ನು ಹತ್ತಿದ, ಬಯಕೆ ಬೆನ್ನು ಹತ್ತಿದ, ಮತ್ತೆ ಅದು ಹಂಗೆ ಉಳಿತು, ಮತ್ತೆ ಹುಟ್ಟಿದ. ಪುನರಪಿ ಜನನಂ ಪುನರಪಿ ಮರಣಂ. ಬಯಕೆಗಳು ನಮ್ಮನ್ನು ಯಾವ್ದು ತರಾಕತ್ಯಾವು. ಜನ್ಮದಿಂದ ಜನ್ಮಕ್ಕೆ ಯಾವ್ದು ತರಾಕತ್ಯಾವಲ್ಲ. ಯಾವಾಗ ಜ್ಞಾನ ಕತಿ, ಯಾವಾಗ ಬಯಕೆ ಹೊಕ್ಕಾವ. ಜ್ಞಾನಾಮೃತೇನ ತೃಪ್ತಶ್ಚ ಕೃತಕೃತ್ಯನೋ ಯೋಗಿನಃ. ಅದಕ್ಕೆ ನೀವು ಜ್ಞಾನ ಕೊಡ್ರಿ, ವಿಷಯಗಳು ಕೊಟ್ಕೊತ ಹೊಂಟಿರಿ. ಹಂಗೆ ಹೇಳೇನಲ್ಲ ನಿಮಗೆ, ಮನೆಗೆ ಉರಿ ಎತ್ತಿತ್ತ, ಪೆಟ್ರೋಲ್ ಗೊಜ್ಜು ಆರ್ಸಾಕತ್ತಿದ್ದತ್ತು ಪುಣ್ಯಾತ್ಮ. ಎಲ್ಲರೂ ಅದನ್ನ ಮಾಡಕತ್ತಾರ. ಒಳಗೆ ಉರಿ ಬೇಕು ಉರಿ ಹತ್ತೈತೆ, ಅದಕ್ಕೆ ತಂತಂದು ಬೇಕಂದದನ್ನು ತಂತಂದು ಕೊಡಾಕತ್ಯಾರ. ಮತ್ತಟ್ಟು ಹೆಚ್ಚಾಗತ್ತೈತಿ ಅದು. ಮತ್ತೆ ಪೆಟ್ರೋಲ್ ಹೆಚ್ಚಾಕತ್ತಿ ಇಲ್ಲ ಅದು. ಹಂಗಾಗೈತೆ ನಮ್ಮ ಹಣೆ ಬರ. ಅದಕ್ಕೆ ನೀರಡಿಸಿತ್ತು ಅಂತ ಹೇಳ್ಯಾರಲ್ಲ. ಆ ರೀತಿಯಾಗಿ ಇಲ್ಲಿ ಪಂಚಮಹಾಭೂತದ ಗೂಡು ತಾನೆಂದೆನಿಪ ದೇಹವೇ ನೋಡು ತಾನ ಗ್ರಾಮ ಎಂಬುದೇ ಸತ್ಯ ಗುರುದೇವ. ಈ ದೇಹವೇ ಗ್ರಾಮ. ಅಲ್ಲಿ ಯಾರದಾವಪ್ಪ? ಗುರುದೇವ. ಕೋಡಿ ನೀರಿಲ್ಲದೆ ಒಂದು ಕ್ಷಣತ ನೋಡುವ ಮನೋವೃತ್ತಿಗಳೇ ನಿಜ ಕೋಡಗಂಗಳು ಸಾಧಕರ ಕಾಡುತ್ತಲಿಹವೆಂದ. ಸಾಧಕರಿಗೆ ವಿರೋಧ ಅದಾವೆ. ಯಾವ ಮನಸ್ಸು, ಇಂದ್ರಿಯಗಳು, ಮನೋವೃತ್ತಿ ಅಲ್ರಿ. ಮನೋವೃತ್ತಿ ಹಂಗೆ ನೋಡ್ರಿ, ಅದು ಕಲ್ಪನೆಗಳು ಹೇಳ್ತಾನ ಅದಾವ. ಸಮುದ್ರಕ್ಕೆ ಸ್ನಾನ ಮಾಡಕ್ಕೆ ಹೋದತ್ತೊಬ್ಬ, ಕೂತಿದ್ದ ಹಂಗೆ ಬಟ್ಟೆ ಇಟ್ಕೊಂಡ. ಯಾಕೆ ಮಾಡಲ್ಲ ಅವನು? ಆ ತೆರೆಗಳು ನಿಲ್ಲು ತಕ್ಕ ಸುಮ್ ಕೂತಾನೆ ಹೇಳಂದವನು. ಎಂದ್ರೆ ತೆರೆ ನಿಂದಿರ್ತಾವೆ? ತೆರೆ ನಿಂದಿರೋದಿಲ್ಲ. ಕಲ್ಪನೆಗಳ ತೆರೆಗಳು
ಈಗ ನಿಮ್ಮ ಶರೀರ ಕಾಣಿಸತಿ, ನಿಮ್ಮ ತೆರೆಗಳು ಎಷ್ಟು ಅದಾವ ನಮಗೆ ಹೇಳಕ್ಕೆ ಬರಂಗಿಲ್ಲ ಒಳಗೆ ಅಲ್ರಿ. ಆ ಕಲ್ಪನೆಗಳನ್ನು ನಿಲ್ಲಿಸೋದೇ ಯೋಗ. ಯೋಗ ತೆದಕಂತಾರೆ, ಕಲ್ಪನೆಗಳೆಲ್ಲ ಹೋಗ್ಬೇಕು ನೋಡ್ರಿ. ಏನು ಕಲ್ಪನೆಗಳು ಹೋಗಬೇಕು, ಆವಾಗ ಶಾಂತಿ ಸಿಗ್ತದೆ, ಏಕಾಗ್ರತೆ ಆಗ್ತದೆ. ಆ ಕಲ್ಪನೆಗಳೇ ಮಂಗಗಳು ಅಲ್ಲ. ಮನವೆಂಬ ಮರ್ಕಟವು ತನಯೆಂಬ ವೃಕ್ಷವನೇರಿ ಇಂದ್ರಿಯಂಗಂಬಳ ಶಾಖೆ ಶಾಖೆಗೆ ಹಾರಿ ಅಲ್ಲ. ಆ ವಿಷಯಗಳೆಂಬ ಫಲವ ಮೆಲ್ಲುತ್ತ ಭವದತ್ತ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟಕ್ಕೆ ನಿನ್ನ ನೆನಹೆಂಬ ಪಾಶದಿ ಕಟ್ಟಿ ಎನ್ನ ನುಳಿಕೊಳ್ಳ ಖಂಡೀಶ್ವರ. ಶರಣರೇನು ಸಾಮಾನ್ಯ ಇಲ್ಲ ತಿಳ್ಕೊರಿ ನೀವು ಶರಣ. ಹಾಂ, ಒಂದೊಂದು ಹೆಂಗೆ ಜೋಡಿಸಿರಿ ನೋಡಿ. ಮನವೆಂಬ ಮರ್ಕಟ, ತನುವೆಂಬ ವೃಕ್ಷವನೇರಿ ಅಲ್ಲ. ಅದೇನು ಮಾಡ್ತದೆ, ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ. ಕಣ್ಣಾಗಿ ಬರ್ತೈತಿ, ಟಿ ವಿ ನೋಡೋಣತ್ತತಿ, ಕಿವಿಯಾಗ ಬರ್ತೈತಿ, ಚಂದ ಹಾಡ ಕೇಳೋಣತ್ತತಿ, ಇಲ್ಲ ಮಂಗೆ ನಾಲ್ಗ್ಯಾಗ ಬರ್ತೈತಿ, ಹೋಗಿ ತುಪ್ಪ ಬಿಡ್ತತಿ. ಏನು ಮಾಡ್ತೀರಿ ಹಿಂಗೆ? ಇದು ಜಿಕ್ಕೊತ್ತ 5 ಇಂದ್ರಿಯಗಳು ಜಿಕ್ಕೊತ್ತ ಏನು ಮಾಡಾಕತ್ತೈತಿ? ಭವದತ್ತ ಹೋಗುತ್ತಿದೆ ನೋಡ. ಯಾಕಡೆ ಹೊಂಟತಿ ಇದು? ಜನ್ಮದಿಂದ ಜನ್ಮಕ್ಕೆ ಭವಕ್ಕೆ ಹೊಂಟತಲ್ಲ. ಇಂತಹ ಮನವೆಂಬ ಮರ್ಕಟಕ್ಕೆ ನಿನ್ನ ನೆನಹೆಂಬ ಪಾಶದಿ ಕಟ್ಟಿ. ಅಬ್ಬ, ಹಾಂ, ಅದನ್ನು ಎದರಲ್ಲಿ ಕಟ್ಟಬೇಕು ಗೊತ್ತದನ್ರಿ? ಮನಸ್ಸನ್ನು ಆ ಮಂತ್ರದಿಂದ ಕಟ್ಟಿ ಹಾಕ್ಲಕ್ಕೆ ಸಾಧ್ಯದ ಏನ್ರಿ? ಮಂತ್ರದಿಂದ ಎಡಬಿಡದೆ ಮಂತ್ರವನ್ನು, ಯಾವುದೇ ಒಂದು ಮಂತ್ರಯೋಗ, ಲಯಯೋಗ, ಹಠಯೋಗ, ರಾಜಯೋಗ, ಶಿವಯೋಗ 5 ಮಾಡಬೇಕತ್ತ ನೇಮ್ ಇಲ್ಲ. ಯಾವುದೋ ನಿನ್ನ ಅಧಿಕಾರಕ್ಕೆ ಅನುಗುಣವಾದ ಅದು ಸರಳವಾದದ್ದು ಮಂತ್ರಯೋಗ ಅಂತೇಳಿ ನಮ್ಮ ಸಿದ್ಧಾರೂಢಪ್ಪ ಓಂ ನಮಃ ಶಿವಾಯ. ಜಗತ್ತಿಗೆ ಮೊದಲು ಇದು ಹೆಂಗಿತ್ತು? ಯಾರೋ ಒಂದು ಜಾತಿ ಕೈಯಾಗಿತ್ತಿದು. ಯಾವುದು? ಓಂ ನಮಃ ಶಿವಾಯ. ಹೊರಗನಬಾರ್ದು. ಇವ ಜಗಜ್ಜಾಹೀರವಾಗಿ ನಮ್ಮ ಸಿದ್ಧಾರೂಢಪ್ಪ ಓಂ ನಮಃ ಶಿವಾಯ. ಇನ್ನೂ ನೋಡ್ರಿ ಮಾರ, ಹಗಲು ರಾತ್ರಿ ನಡೆದದು ಪುಣ್ಯಾತ್ಮರೇ, ಹಗಲು ರಾತ್ರಿ ನಡೆದದು. ಎಲ್ಲಿದ ಹೇಳ ಇಂಥ ಮಠ, ಎಲ್ಲಿದ ಹೇಳಿ ನೋಡೋನು. 90 ವರ್ಷದ ಮ್ಯಾಗ ಆತು ನಡೆದದ. ಹಂಗೆ ಅವೇನ ಕೆಳಗಿಟ್ಟಿಲ್ಲ ಪುಣ್ಯಾತ್ಮರು ಅಲ್ರಿ. ಬಾಳೆ ಹಚ್ಚಿ ಆ ಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ. ಅಂದ ಬಳಿಕ ನಮಗೂ ಕೂಡ ಅದನ್ನು ಮಾಡ್ಲಿಕ್ಕೆ ಸಾಧ್ಯದ ಅನ್ನುವಂಥ ವಿಷಯ. ಆದ್ದರಿಂದ ಈ ಊರಂದ್ರೆ ಈ ಶರೀರವೇ, ಅಲ್ಲಿ ಮನೋವೃತ್ತಿಗಳೇ ಕೋಡಗಗಳು. ಹೌದಲ್ಲ ಸಿದ್ಧ, ಮನವಿದು ಕೌದು ಮಾಡುವುದು ಜನಗಳ ಮೈದು ಶಬ್ದಾದಿಗಳತ ಮೈ ತುಂಬಿ ನಿಂತಿಹುದು. ಬೈದು ಹೊಯ್ದ ಮನವು ತಾನೇ ಕೈದು ಮಾಡಿದ ಸಾಧಕಂಗಳ ಕೈದು ಬಿಡಿಸಲು ತಾನೇ ಕಾರಣ ಮನವು ನೋಡೆಂದ. ಮನಸ್ಸೇ ಎಲ್ಲಕ್ಕೂ ಕಾರಣದ ನೋಡು ಸಿದ್ಧ. ಮನಯೇವ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋಹೋ. ಮನಸ್ಸೇ ಬಂಧಕ್ಕೂ ಕಾರಣದ, ಮನಸ್ಸೇ ಮೋಕ್ಷಕ್ಕೂ ಕಾರಣದ. ವಿಷಯಾಸಕ್ತವಾದ ಮನಸ್ಸು ಬಂಧಕ್ಕೆ ಕಾರಣದ, ನಿರ್ವಿಷಯವಾದ ಮನಸ್ಸು ಮುಕ್ತಿ ಕಾರಣದ. ಆದ್ದರಿಂದ ಸಿದ್ಧ, ನೀ ಹೇಳೋ ಮಾತು ಖರೆ ಅದ. ಅದು ಆ ವಿಷಯಗಳನ್ನು ಮೈದು ಶಬ್ದಾದಿತ್ತು ಮೈ ತುಂಬಿ ನಿಂತಿರುವುದು. ನನಗಂಡ ಪುಷ್ಟಿ ಆಗ್ಯದ, ಅದು ಮನಸ್ಸು ಪುಷ್ಟಿ ಆಗ್ಯದ. ಏನು ಮಾಡಿ? 5 ವಿಷಯಗಳನ್ನು ತಿಂದು ಅದಕ್ಕೆ ಸಾಕಾಗವಲ್ದು ಮನಸ್ಸಿಗೆ. 5 ವಿಷಯಗಳು ಸಾಕಾಗವಲ್ದು. ಏನ್ರಿ ಎಷ್ಟು ಪುಷ್ಟಿ ಆಗೈತೆ ಅಂದ್ರೆ, ಬೇಕಾದಂಥ ಪೈಲ್ವಾನ್ ಇರುವಲ್ಲಕ್ಕವ ಅದು ಹೇಳ್ದಂಗೆ ಕೇಳ್ತಾನ ನಾವು. ಕುಸ್ತಿಯಾಗೆಲ್ಲ ಒಗಿತಾನ, ಪರಂತು ಯಾ ಕುಸ್ತಿ? ನೀನು ನಿನ್ನ ಮನುಷ್ಯನ ಕೂಡ ಕುಸ್ತಿ ಹಿಡಿ, ಹೇಳ್ತಾ ನಿನ್ನ ಮನುಷ್ಯ ಕೂಡ ಕುಸ್ತಿ ಹಿಡಿ. ಅದು ಪೈಲ್ವಾನ್ ಬಂದ ಮಹಾತ್ಮನ ಕೇಳತ್ತ, ಯಪ್ಪ ನನ್ನ ಕೂಡ ಕುಸ್ತಿ ಆಡ್ಲಕ್ಕೆ ಯಾವ ಸಿಗುವಲ್ಲು,
ಹಾಂ ಗಡಿ ಯಾವ್ದಾರ ಒಂದು ಗಡಿ ಇತ್ತವ್ರು ಹೇಳ ನಾವು ಕುಸ್ತಿ ಹಿಡಿದು ಒಗದ ಬಿಡ್ತಾನೆ ಅಂದವ. ಮುಂಜಾನೆ ಬಾ ತಮ್ಮ ಹೇಳ್ತಾನಂದ ಬಂದ. ಹಾಂ ಯಾವ ಹೇಳ್ರಿ ಅವ ನಿನ್ನ ಮನಸ್ಸು ಅಂದ್ರ ಅವರು. ನಿನ್ನ ಮನಸ್ಸಿನ ನೋಡಿ ಕುಸ್ತಿ ಹಿಡಿಯೋನು ಬಗೆಯೋದನ್ನ. ಹಾಂ ಸಾಧ್ಯ ಎಂತೆಂಥವ್ರನ್ನ ಇದು ಮನಸ್ಸು ಗಡಬಡಿ ಮಾಡೈತಿ, ನಿಮಗೆಲ್ಲ ಗೊತ್ತದ, ಮುಂದೆ ಹೇಳ್ತೇನೆ ಅದನ್ನೆಲ್ಲ. ಹೌದು ಹೌದಲ್ಲ ಸಿದ್ಧ ಮನವಿದು ಕೈದು ಮಾಡಿದ ಎಲ್ಲ ಜನಗಳ ಮೈದು ಶಬ್ದಾದಿಗಳತ್ತ ಮೈ ತುಂಬಿ ನಿಂತಿಹುದು. ಬೈದು ಹೊಯ್ದ ಮನವು ತಾನೆ ಕೈದು ಮಾಡಿದ ಸಾಧಕಂಗಳ ಕೈದು ಬಿಡಿಸಲು ತಾನೇ ಕಾರಣ ಮನವು ನೋಡೆಂದ. ಸಾಧಕರ ಬಂಧನಕ್ಕೂ ಮನಸ್ಸೇ ಕಾರಣ, ಸಾಧಕರ ಮುಕ್ತಿಗೂ ಮನಸ್ಸೇ ಕಾರಣ. ಕೇಳು ಸಿದ್ಧನೆ ಗ್ರಾಮದೊಳುತ ಹಾಳು ಮಾಡುವ ನಾಯಿಗಳನ್ನೇ ಏಳೇಳು ಜನ್ಮದ ಎತ್ತಿ ಹೊಯ್ದರು ಮತ್ತೆ ಕಾಡುವವು. ಹೇಳಲೇನತ್ಯಧಿಕ ಯತಿಗಳ ಹಾಳು ಮಾಡಿದ ನಾಯಿ ನೋಡಿರೆ ಹೇಳಬೇಕೈ ಸಿದ್ಧ ನೀನದನೆ ಅಂತೆಂದ ಯತಿ ರಾಜ. ಸಿದ್ಧರೇ ಇನ್ನೊಂದು ಗ್ರಾಮ ಕೇಳ. ಅದ್ಯಾವುದು ಗ್ರಾಮ ಅಂತಂದ್ರೆ ಆ ಗ್ರಾಮದಲ್ಲಿ ನಾಯಿಗಳದಾವ. ಮೊದಲಿನ ಗ್ರಾಮದಾಗ ಮಂಗ್ಯಗಳಿದ್ದು, ಈಗ ನಾಯಿಗಳದಾವ ಆ ಗ್ರಾಮದೊಳಗೆ. ಎಲ್ಲಿ ಬೇಕಾದ್ರೆ ನಾಯಿಗಳು ಸಾಮಾನ್ಯ ಅಲ್ಲ, ಏಳೇಳು ಜನ್ಮಗಳನ್ನು ಎತ್ತಿ ಬಂದು ಹೊಡೆದರೂ ಎಂತಿಂಥ ಎತ್ತಿಗಳನ್ನೇ ಈ ನಾಯಿಗಳು ಹಾಳು ಮಾಡಿರುತ್ತವೆ. ಅಂತಹ ನಾಯಿಗಳನ್ನೇನಾದರೂ ನೀನು ನಿನ್ನ ಸಂಚಾರದಲ್ಲಿ ನೋಡಿದ್ರೆ ಹೇಳಪ್ಪ. ನೋಡ್ರಿ ಹೆಂಗದ ದೊಡ್ಡವ್ರ ಮಾತುಗಳು ಅಲ್ಲ. ನಮ್ಮ ಮಾತುಗಳು ಹುಡುಗು ಆರಾಮದಾವು, ಆರಾಮದ ಹುಡುಗು ಅಲ್ಲ. ದೊಡ್ಡವ್ರ ಮಾತಿನೊಳಗೆ ಎಷ್ಟು ಅರ್ಥ ಇರ್ತದ. ನಾಯಿಗಳಿದ್ರು ಊರು ನೋಡೋದೇನಪ್ಪ ನೀನು. ಆವಾಗ ಸಿದ್ಧ ಅಂತಾನಲ್ಲ, ಕರ್ಣ ವೈದ್ಯನ ಶಿಲ್ಪ ಇಂದ್ರಿಯೇ ದುರುಳ ನಾಯಿಗಳಯ್ಯ ಗುರುವೇ. ಹೊರಗೆ ಬಿದ್ದಿ 5 ಹೆಣಗಳ ತಿಂದು ಬದುಕುವವು. ಧರೆಯೋಳೀಕರ ಕಷ್ಟವೆನಿಸುತ್ತಿರುವ ತಪವನೆ ಗೈದ ಯತಿಗಳ ಹರಣ ಕೊಂಡ ನಾಯಿಗಳ ಭೀಕರವ ನೋಡೆಂದ. ಕರ್ಣವೈದ್ಯನ ಶಿಲ್ಪ ಇಂದ್ರಿಯ ದುರುಳ ನಾಯಿಗಳು. ಜ್ಞಾನೇಂದ್ರಿಯಗಳು 5 ಅದಾವಲ್ಲ, ಇವು ದುರುಳ ನಾಯಿಗಳು. ಇವೆಂದವ ನಾಯಿಗಳು ಎಲ್ಲ. ಈ ನಾಯಿಗಳು ಏನು ಮಾಡ್ಯಾವ, ಎಂತೆಂಥವ್ರನ್ನೂ ಕೂಡ ಇಂದ್ರಿಯಗಳು. ಇಂದ್ರಿಯ ಗ್ರಾಮ ಬಲವಾನ್, ಬಲವಾನನ್ನು ಕೂಡ ಇಂದ್ರಿಯಗಳು ಸೆಳೆಯುತ್ತವೆ ಅಂತ ಬರಿಲಕತ್ತಿದ್ರಂತ ಯಾರೋ ಭಗವಾನ್ ವೇದವ್ಯಾಸರು. ಅವ್ರ ಶಿಷ್ಯ ಹಬ್ಬಿದ್ದ. ಏನು ಹೇಳ್ತೀರಿ ಬಿಡ್ರಿ, ನಮ್ಮಂಥವ್ರನ್ನ ಏನು ಮಾಡ್ತಾವು ಅಂದಮ್ಮ. ಒಂದಿಟ್ಟು ಶಾಸ್ತ್ರ ಕಲ್ತಿದ್ದ. ಈ ಅರ್ಧಂಬರ್ಧ ಶಾಸ್ತ್ರ ಕಲ್ತವ್ರು ಡೌನ್ಲೋಡ್ ಮಾಡಿರ್ತೈತಿ ಅಂಡ ಏನಿಲ್ಲ ಅಂತಿಲ್ಲ ಸುಮ್ಮ ಅಂದ ಗುಡ್ಲೆ ಆಯ್ತಪ್ಪ ಅಂದರು. ಗುರುಗಳೇ ಏನಾಗಿ ಬಂದ್ರು ಗೊತ್ತದಮ್ಮ, ನಾನು ತೀರ್ಥಯಾತ್ರೆ ಹೋಗ್ಕನಪ್ಪ ತಮ್ಮ, ನೀ ಎಲ್ಲ ನೋಡ್ಕೊಂಡು ಆಶ್ರಮದಾಗಿರು ಅಂದರು. ಹ್ಞೂನ್ರಿ ಅಂದ ಶಿಷ್ಯ. ಹೋದರು. ಒಂದು 4 ದಿವಸ ಆದ ಬಳಿಕ ಸುಂದರ ಹೆಣ್ಮಗಳು ಕಟ್ಗೆ ಆರ್ಸಕ್ಕೆ ಅದೇ ಆಶ್ರಮದ ಮುಂದೆ ಬಂದಳು. ಆಮೇಲೆ ಓದಾಕತ್ತಿದ್ದಕ್ಕಾರೆ ಆಕೆ ನೋಡಿದ ಕೂಡಲೇ ಪುಸ್ತಕಕ್ಕೊಮ್ಮೆ ಆ ಕಡೆ ಒಮ್ಮೆ, ಪುಸ್ತಕಕ್ಕೊಮ್ಮೆ ಆ ಕಡೆ ಒಮ್ಮೆ ಹಿಂಗೆ ಆಕತಿ ಬೇಡ್ರಿ. ಅವಾಗ ಆಕೆ ಮಡಿ ಬರುವಂಗೆ ಮಾಡಿದ್ರು. ಮಡ್ಯಾಗ ತೋಸ್ಕೋತ ಈ ಕಡೆ ಬಂದ ಗುಡಿಸೋದು ಕಲರಿನ ಗುಡಿಸೋದು ಹೊರಗೆ ನಿತ್ತಳು. ಅವಂದ ಹೊರಗೆ ಯಾಕೆ ನಿತ್ತರಿ, ಮಳೆ ಬರಾಕತೈತಿ, ಒಳಗೆ ಬರ್ರಿ. ಇಲ್ರಿ ನೀವು ತಪಸ್ಸಿಗಳು, ನಾವು ಹೆಣ್ಮಕ್ಕಳು, ಇಲ್ಲ ಬರ್ರಿ. ಒಂದು ಅರ್ಧ ಆಗಿತ್ತು ಕೆಲಸ. ಇಲ್ಲ ಬರ್ರಿ. ತೋರ್ಸ್ಕೊಂಡು ಹೆಣ್ಮಗಳು ಒಳಗೆ ಬಂದ ಕೂಡಲೇ ಮೈ ಎಲ್ಲ ಅವಯವಗಳು ನೋಡಿದ ಕೂಡಲೇ ನಿಮ್ಮದು ಮದುವೆ ಆಗೈತೆ ಅನ್ನೋದು ಕೇಳ್ದ. ಇಲ್ರಿ
ಇನ್ನೂ ಮದುವೆ ಆಗಿಲ್ರಿ. ಯಾಕೆ ಮದುವೆ ಆಗ್ಬೇಕಾಗಿತ್ತಲ್ಲ? ಚಲೋ ವರ ಸಿಗುವಲ್ರಿ. ಹೌದು, ಎಂಥ ವರ ಬೇಕು ನಿನಗೆ? ಏನಿಲ್ರಿ, ನನ್ನ ಭುಜದ ಮ್ಯಾಗ ಹೊತ್ಕೊಂಡು 3 ಸುತ್ತು ಹಾಕ್ಬೇಕು. ಆ ಮನೆ 3 ಸುತ್ತು ಹಾಕಿ ಕತ್ತಿ ಹಂಗೆ ಒದರ್ಬೇಕು. ಅಂಥದ್ದು ಬೇಕು ವರ ನಿನಗೆ? ನಾನು ಮಾಡಿದ ನಡೀತೈತಿ ಅಂದವ. ಅಂದಳು. ಜಗದ ಕೊತ್ತಳ ಮ್ಯಾಲ ಇದು ಸುತ್ತಲಾಕೈತಿ. ಆಯ್ಕ್ ಆಯ್ಕ್ ಕುದುರೆ ಹೆಂಗೆ ಒದರಾಕೈತಪ್ಪ. 1 ಸುತ್ತು ಹಾಕಿದ, 2 ಸುತ್ತು ಹಾಕಿದ, 3ನೇ ಸುತ್ತು ಹಾಕೋದ್ರೊಳಗಾಗಿ ಆಕೆ ಕಾಲ ಹಿಂಗಿದ್ವಲ್ಲ, ಕಾಲಾಗ ಬೂಟ ಕಾಣ್ಸಕತ್ತಿದ್ದು, ಒಜ್ಜಾಗತ್ತಿತ್ತು. ನೋಡ್ದ, ಗುರುಗಳೇ ಹೆಣ್ಣಾಗಿ ಬಂದಾರೋ ಯಪ್ಪ. ಕೈ ಮುಗದ. ಏನಪ್ಪ ನಾ ಬರ್ದದ್ದು ಬರೋಬ್ಬರ ಐತ್ರಿ, ಬರೋಬ್ಬರ ಐತಿ. ಬಲವಾನ್ ಇಂದ್ರಿಯ ಗ್ರಾಮೋ. ಇಂದ್ರಿಯಗಳು ಬಲವಂತನ್ನು ಕೂಡ ಸೆಳೆಯುತ್ತವೆ ಅಂತ ಹೇಳ್ದಂಗ, ಕರ್ಣವೈದ ನಿಶಿರ್ಪ ಇಂದ್ರಿಯ ದುರುಡ ನಾಯಿಗಳಯ್ಯ ಗುರುವೆ, ಹೊರಗೆ ಬಿದ್ದಿ 5 ಹೆಣಗಳು. ಹೆಣಗಳಂತವು. ಏನ್ರಿ ಏನು? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇವು 5 ಏನು ಹೆಣಗಳದಾವ. ಇವುಗಳನ್ನು ತಿಂದ 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 ಈ ಹೆಣಗಳು, ನಾಯಿಗಳು ಬಲಾಢ್ಯ ಆಗಿದ್ದಾವೆ, ಬಲಾಢ್ಯ ಆಗಿದ್ದಾವೆ. ಆದ್ದರಿಂದ ಈ ನಾಯಿಗಳ ಭೀಕರವು ನೋಡೆಂದ. ತರಳ ನಿನ್ನಯ ಮಾತು ಸತ್ಯವು, ಕರ್ಣವೈದನು ಮೀರಲಾಗದು. ಧರೆಯೊಳು ಈ ಪಂಚೇಂದ್ರಿಯಂಗಳೇ ಶತ್ರು ಎನ್ನುತ್ತ ಪರಿಪರಿಯ ಗುರು ಶಾಸ್ತ್ರಗಳತ ನಿರುತ ಬೋಧಿಸುತ್ತಿರ್ಪ ವದ ಗುರು ಕರ್ಣದೆಂನೇನವನು ಗೆದ್ದಿಹೇ ಸಿದ್ಧ ನೋಡೆಂದ. ಸಿದ್ಧ, ಇಂತಹ ಯಾವ ಇಂದ್ರಿಯಗಳದಾವಲ್ಲ, ಪಂಚೇಂದ್ರಿಯಗಳು, ಅವು ಶತ್ರು ಅದಾವ, ಹಿತಶತ್ರುಗಳದಾವ. ಹಿತಶತ್ರುಗಳಂದ್ರೆ ಏನು ಗೊತ್ತದ? ಹಿತವನ್ನು ತೋರಿಸಿ ವಂಚಿಸತಕ್ಕಂಥವ್ರಿಗೆ ಹಿತಶತ್ರುಗಳು ಅಂತ ಕರೀತಾರೆ. ಮ್ಯಾಲ ಸುಖದ ಸೋಗ ಹಾಕ್ಕೊಂಡು ಬಂದಾವ 5 ಇಂದ್ರಿಯಗಳು. ತಿನಬಂದ ನಾಯಿಗಳ ಜಗಳವ ನೋಡಿರೆ, ಹೌದಲ್ರಿ? ಯಾರು ನೆನಪತ್ತೇನು? ತಿನಬಂದ ನಾಯಿಗಳ ಜಗಳವ, ಸಂಸಾರವೆಂಬ ಹೆಣ ಬಿದ್ದಡೆ ತಿನಬಂದ ನಾಯಿ ಜಗಳವ ನೋಡಿರೆ. ನಾಯಿ ಜಗಳವ ಕಂಡು ಹೆಣನೆದ್ದು ನಗುತ್ತಿದೆ. ಅಯ್ಯೋ ಅಯ್ಯೋ, ಏನಪ್ಪ, ಏನು ಶರಣನ ಮಾತು. ಸಂಸಾರ ಎಂಬ ಹೆಣ ಬಿದ್ದು, ಸಂಸಾರ ಅಂದ್ರೆ ಏನು ತಿಳ್ಕೊಂಡ್ರಿ? ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಇದ ಸಂಸಾರ. ಸಂಸಾರ ಎಂಬ ಹೆಣ ಬಿದ್ದರೆ ತಿನ ಬಂದ ನಾಯಿ ಜಗಳ ನೋಡ್ರೆ. ಅವು 5 ನಾಯಿಗಳು